ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾರಂಭದಲ್ಲಿ ನಾವೆಲ್ಲರೂ ಕೂಡ ಸಾಮೂಹಿಕ ಬಸವನಾಮಸ್ಮರಣೆಯಲ್ಲಿ ಭಾಗಿಗಳಾಗೋಣ. ಎಲ್ಲರೂ ಕೂಡ ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನಿನ ಭಾಗ ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಮೊಬೈಲ್ ಫೋನನ್ನು ಸೈಲೆಂಟ್ ಮೋಡಲ್ಲಿ ಅಥವಾ ಫ್ಲೈಟ್ ಮೋಡಲ್ಲಿ ಇಟ್ಕೊಳ್ಳಿ. ಸಾಮೂಹಿಕ ಬಸವನಾಮಸ್ಮರಣೆ ಪ್ರಾರ್ಥನೆ ಮುಗಿಯುವವರೆಗೂ ಕಣ್ಣುಗಳನ್ನು ತೆರೆಯಬೇಡಿ. ಹೇಳಿಕೊಟ್ಟ ಹಾಗೆ ಎಲ್ಲರೂ ಭಕ್ತಿಯಿಂದ ಗಟ್ಟಿಯಾಗಿ ಹೇಳಿ. ಜಯ ಗುರು ಬಸವ ಶರಣು ಶರಣಾರ್ಥಿ. ಜಯ ಗುರು ಬಸವ ಶರಣು ಶರಣಾರ್ಥಿ. ಜಯ ಗುರು
ಈಗ ಓಂಕಾರನಾದ ದೀರ್ಘವಾಗಿ ಉಸಿರನ್ನು ಒಳತೆಗೆದುಕೊಂಡು ಸಾವಕಾಶವಾಗಿ ಹೊರಬಿಡುತ್ತಾ ಓಂಕಾರವನ್ನು ಪಠಿಸುವಂಥದ್ದು. ಈಗ ಮೌನ ಧ್ಯಾನ. ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಧ್ಯಾನಿಸಿ ಎರಡು ಕೈಗಳನ್ನು ಜೊತೆಗೆ ಮೃದುವಾಗಿ ಇಟ್ಟುಕೊಳ್ಳಬೇಕು.
ಸಾವಕಾಶವಾಗಿ ಕಣ್ಣುಗಳನ್ನ ತೆರೆಯಿರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಆಸೆ ಎಂಬುದು ಅರಸಂಗಲ್ಲವೇ ಶಿವಭಕ್ತರಿಗುಂಟೆ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆಯ. ಈ ಸಕ್ಕಿ ಆಸೆ ನಿಮಗೇಕೆ? ಈಶ್ವರನೊಬ್ಬ ಮಾನವೀಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾನಯ್ಯ. ಸದಾಕಾಲ ಸ್ಮರಣೀಯರಾದ ಸಕಲ ಜೀವರಾಶಿಗೆ ಲೇಸನ್ನು ಬಯಸಿದ ಸಮಗ್ರ ಕ್ರಾಂತಿಯ ನೇತಾರನಾದ ಅಪ್ಪ ಬಸವ ತಂದೆಯನ್ನ ಕೈಮಂದಿರದಲ್ಲಿ ಧ್ಯಾನಿಸಿ ವಚನ ಸಂಶೋಧಕ ಪಿತಾಮಹ ಡಾಕ್ಟರ್ ಬಾಬು ಹೊಳಕಟ್ಟಿಯವರನ್ನ ಈ ಪುಣ್ಯ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಅರಿವು, ಆಚಾರ, ಅನುಭವ ಕರುಣಿಸಿದ ಗುರುಗಳ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಜಹೀರಾಬಾದ್ ಬಸವೇಶ್ವರ ಫಂಕ್ಷನ್ ಹಾಲ್ನಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡ ಬಸವಾದಿಶರಣರ ತತ್ವಚಿಂತನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ, ಮಕ್ಕಳಲ್ಲಿ, ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವ ಬಸವ ಚೈತನ್ಯಕ್ಕೆ ಅನಂತ ಶರಣಾರ್ಥಿಗಳು. ಹನ್ನೆರಡನೇ ಶತಮಾನ ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಬಹಳ ವಿಶೇಷವಾಗಿ ದಾಖಲಾದಂತಹ ಕಾಲಘಟ್ಟ. ಇತಿಹಾಸಕಾರರು 12ನೇ ಶತಮಾನವನ್ನ ಸುವರ್ಣ ಯುಗ ಅಂತ ಕರೀತಾರೆ. ಯಾಕೆ ಸುವರ್ಣ ಯುಗ ಅಂತ ಕರೆದರು ಅಂದ್ರೆ ಆ ಕಾಲಘಟ್ಟದೊಳಗ ಬಸವಣ್ಣನವರ ನೇತೃತ್ವದೊಳಗ ನಡೆದಂತಹ ಕ್ರಾಂತಿ ಜಗತ್ತಿನ ಗಮನವನ್ನ ಸೆಳೆಯಿತು. ಅದುವರೆಗೂ ಕೆಲವೊಂದು ರಂಗದೊಳಗೆ ಕ್ರಾಂತಿಯಾಗಿತ್ತು. ಆದರೆ 12ನೇ ಶತಮಾನದೊಳಗಾಗಿರುವಂತಹ ಕ್ರಾಂತಿ ಅದು ಸಮಗ್ರ ಕ್ರಾಂತಿ. ಆ ಕ್ರಾಂತಿಯ ಸೂತ್ರಧಾರ ಮಹಾಗುರು ಬಸವ ತಂದೆ. ಇವನಾರವ ಎನ್ನದೆ ಇವ ನಮ್ಮವ ಅನ್ನುವಂತಹ ವಿಶ್ವ ಕುಟುಂಬಿಯನ್ನ ಅಳವಡಿಸಿಕೊಂಡ ಸೂತ್ರ 12ನೇ ಶತಮಾನ. ಅನುಭವ ಮಂಟಪದ ಮೂಲಕ ಹೊಸ ಆದರ್ಶಕ್ಕೆ ಸಾಕ್ಷಿಯಾದ ಅನುಭವ ಮಂಟಪ ಅಂದ್ರ ಕೇವಲ ಭೌತಿಕವಾಗಿ ದೊಡ್ಡ ಕಟ್ಟಡ ಅಲ್ಲ. ಆ ಹೆಸರು ನೋಡ್ರಿ ಎಷ್ಟು ಚಂದ ಇತ್ತು. ಮಂಟಪ ಯಾವುದು ಅಂದ್ರೆ ಅನುಭವ ಮಂಟಪ. ಮನುಷ್ಯ ಬಹಳ ಪರಿಪೂರ್ಣನಾಗೋದು ಕೇವಲ ವಿದ್ಯೆಯಿಂದ ಅಲ್ಲ, ಕೇವಲ ಗುಣದಿಂದ ಅಲ್ಲ, ಕೇವಲ ರೂಪದಿಂದ ಅಲ್ಲ. ಮನುಷ್ಯ ಪರಿಪೂರ್ಣನಾಗೋದು ಆತ ಅನುಭವಿಸುವಂತಹ ಅನುಭವಗಳಿಂದ. ಅನುಭವಗಳು ನಮ್ಮ ಬದುಕನ್ನು ಕಟ್ಟಿಕೊಡುತ್ತವೆ. ಎಲ್ಲರ ಜೀವನದೊಳಗೂ ಕೂಡ ಅನುಭವಗಳ ಪ್ರವಾಹ. ಅದು ಕಷ್ಟದ ಅನುಭವ
ನಾವು ಪಾಠ ಕಲಿತೇವೆ. ಎದರಿಂದ ಪಾಠ ಕಲಿತೇವೆ? ಕೇವಲ ವಿದ್ಯೆಯಿಂದ ಪಾಠ ಕಲಿಯೋದಿಲ್ಲ, ಅನುಭವದಿಂದ ಪಾಠವನ್ನು ಕಲಿತೇವೆ. ಅನುಭವ ಕಲಿಸುವಂತಹ ಮನುಷ್ಯನಿಗೆ ಸಂಗತಿ ಇನ್ಯಾವುದೂ ಕಲಿಸೋದಿಲ್ಲ. ನೋಡಿ ಎಷ್ಟು ಚಂದ ಹೆಸರಿಟ್ಟರು, ಅನುಭವ ಮಂಟಪ. ಮಂಟಪ ಯಾವುದು ಅಂದ್ರೆ ಎಲ್ಲರ ಅನುಭವಗಳ ಸಂಗಮ. ಮನುಷ್ಯ ಬಹಳ ಪರಿಪೂರ್ಣನಾಗೋದು ಅನುಭವದ ಮೂಲಕ. ನಿಮಗೆಲ್ಲ ಗೊತ್ತೈತಿ, ತಾಯಂದಿರಿಗೆ ಸಣ್ಣ ಕೂಸನ್ನ ಎತ್ತಿ ಆಡಿಸ್ತೀರಿ, ಕೂಸನ್ನ ಜೋಪಾನ ಮಾಡ್ತೀರಿ, ಕೂಸನ್ನ ಸಂರಕ್ಷಣೆ ಮಾಡ್ತೀರಿ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣನವರು. ಹಾವ ಕಿಚ್ಚ ಮುಟ್ಟಿಹ ಶಿಶುವೆಂದು ಹೆತ್ತ ತಾಯಿ ಮಗನ ಬೆಂಬತ್ತಿ ಬರುವಂತೆ. ನೋಡಿ ಎಷ್ಟು ಚಂದ ಹೇಳ್ತಾರೆ, ಬಹಳ ಸರಳ. ಹಾವನ್ನ, ಬೆಂಕಿಯನ್ನ ಕೂಸು ಮುಟ್ಟಿ ಆ ಬೆಂಕಿಯನ್ನ ಸುಟ್ಟುಕೊಂಡು ಗಾಯ ಮಾಡ್ಕೊಂಡಿತ್ತು. ಆ ಕೂಸಿಗೆ ಬೆಂಕಿ ಅಂದ್ರೆ ಗೊತ್ತಿಲ್ಲ, ಹಾವು ಅಂದ್ರೆ ಗೊತ್ತಿಲ್ಲ. ಅದು ಹೋಗಿ ಆಡ್ಕೋ ಅಂತ ಬೆಂಕಿ ಮುಟ್ಟು ಅಂದ್ರೆ ಸುಟ್ಟು ಅಂದ್ರೆ ಚಿಟ್ಟ ಅಂತ ಚೀರಕ್ಕೆ ಶುರು ಮಾಡ್ತದೆ. ಅಕಸ್ಮಾತ್ ಹಾವು ಮುಟ್ಟು ಅಂದ್ರೆ, ಹಾವು ಕಸ್ತು ಅಂದ್ರೆ ಎಳೆ ಕೂಸಿಗೆ ವಿಷ ಏರ್ತು ಅಂದ್ರೆ ಪ್ರಾಣ ಹೋಗಿ ಬಿಡ್ತದೆ. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ಬಸವಣ್ಣನವರು. ಏನು, ಹಾವನ್ನ ಬೆಂಕಿಯನ್ನ ಮುಟ್ಟಿತು ಅಂತ ತಾಯಿ ಸದಾಕಾಲ ಜಾಗೃತವಾಗಿರ್ತಾಳ. ಹೆಂಗ್ ಬೆಂಬತ್ತಿ ಕೂಸನ್ ಹೆಂಗ್ ಜೋಪಾನ ಮಾಡ್ತೀರಿ ನಿಮಗೆಲ್ಲ ಗೊತ್ತೈತಿ. ಹೂವು, ಮೃದುವಾದ ಹೂವನ್ನ ಹೆಂಗ್ ಸಂರಕ್ಷಣೆ ಮಾಡ್ತೀರಿ ಹಂಗ ಕೂಸನ್ನ ಜೋಪಾನ ಮಾಡ್ತೀರಲ್ಲ. ಯಾಕೆ? ಬೆಂಕಿ ಸುಡ್ತತಿ ಎನ್ನುವಂತಹ ಅನುಭವ ನಮಗೆ ಆಗೋದು ಯಾವಾಗ? ಒಮ್ಮೆ ಸುಟ್ಟುಕೊಂಡ ಮೇಲೆ ಗೊತ್ತಾಗ್ತದೆ ಏನು ಇದು ಬೆಂಕಿ ಸುಡ್ತತಿ ಅಂತ. ಬೆಂಕಿ ಸುಡ್ತತಿ ಅಂತ ಬೇರೆಯವ್ರು ಹೇಳಿರ್ಬೋದು, ಆದ್ರೆ ಅನುಭವ ಆಗೋದು ಯಾವಾಗ? ಆ ಸುಟ್ಟದ ಅನುಭವ ಆಯ್ತು ಅಂದ್ರೆ ನಮಗೆ ಅದು ಶಾಶ್ವತವಾಗಿ ಉಳಿತೈತಿ. ಅದಕ್ಕೆ ಆ ಜೀವನದೊಳಗ ಮೌಲ್ಯ ತಂದುಕೊಡೋದು, ಪರಿಪೂರ್ಣ ಆಗೋದು ಯಾವಾಗ ಮನುಷ್ಯ ಅಂದ್ರೆ ಈ ಅನುಭವಗಳ ಪೆಟ್ಟು ಬಿದ್ದಾಗ. ಒಬ್ಬ ಶಿಲ್ಪಿ ಬಹಳ ಸುಂದರವಾದ ಮೂರ್ತಿಯನ್ನು ಮಾಡ್ತಾನೆ. ಸುಂದರವಾದ ಮೂರ್ತಿಯನ್ನು ಮಾಡುವಾಗ ಎಷ್ಟು ಪೆಟ್ಟುಗಳನ್ನ ತಿಂತತಿ ಮೂರ್ತಿ. ಆ ಚಾಣ, ಶಿಲ್ಪಿ ಕೈಯೊಳಗೆ ಚಾಣ ತಗೊಂಡು ಅದು ಕಾಡು ಕಲ್ಲನ್ನು ತಗೊಂಡು ಏನ್ ಮಾಡ್ತಾನೆ? ಬಡಿತಾನೆ, ಕೆತ್ತುತ್ತಾನೆ, ಬಡಿತಾನೆ. ಅವನ್ನೆಲ್ಲ ತಡ್ಕೊಂಡಂತಹ ಮೂರ್ತಿ ಕೊನೆಗೊಂದು ದಿವಸ ಎಲ್ಲರೂ ಅದಕ್ಕೆ ತಲೆ ಬಾಗುವಂಗಾಗತ್ತೆ. ಎಲ್ಲರೂ ತಲೆ ಬಾಗುವಂಗ, ಕೈ ಮುಗಿಯುವಂಗ ಆಗೋದು ಯಾವಾಗ? ಆ ಪೆಟ್ಟುಗಳನ್ನು ಏನು ಸಹಿಸಿಕೊಂಡಾಗ, ಆ ಪೆಟ್ಟುಗಳನ್ನ ಅನುಭವಿಸಿದಾಗ. ಹಾಗೆ ಮನುಷ್ಯನ ಜೀವನದೊಳಗೂ ಕೂಡ ನೋವು, ಕಷ್ಟ, ಬಡತನ, ಅಪಮಾನ ಇವೆಲ್ಲವೂ ಕೂಡ ಪೆಟ್ಟುಗಳು ಬಿದ್ದಾಗ ಮನುಷ್ಯ ಅನುಭವಗಳಿಂದ ಪಾಠವನ್ನು ಕಲಿತಾ ಹೋಗ್ತಾನೆ. ಅದಕ್ಕೆ ಶರಣರು ಎಂಥ ಸೂತ್ರವನ್ನ ಇಟ್ಟರು ಅಂದ್ರೆ ಅದಕ್ಕೆ ಅನುಭವ ಮಂಟಪ ಅಂತ ಹೇಳಿದ್ರು. ಒಬ್ಬೊಬ್ಬರ ಅನುಭವ ಒಂದೊಂದು ವಿಭಿನ್ನವಾಗಿರಬಹುದು. ಬಡತನದೊಳಗಿರೋ ಅನುಭವನೇ ಬೇರೆ, ಶ್ರೀಮಂತಿಕೆಯೊಳಗಾಗುವ ಅನುಭವನೇ ಬೇರೆ. ಹಿರಿಯರು ಹೇಳ್ತಾರ, ಏನ್ ಹೇಳ್ತಾರ? ಆನಿ ಭಾರ ಆನಿಗೆ, ಇರುವೆ ಭಾರ ಇರುವೆಗೆ. ಚಂದ್ರ ಹೇಳ್ತಾರ ನೋಡಿ, ಆನಿ ಭಾರ ಆನಿಗೆ, ಇರುವೆ ಭಾರ ಇರುವೆಗೆ. ಬಡವರ ಕಷ್ಟನೇ ಬೇರೆ, ಶ್ರೀಮಂತರ ಕಷ್ಟನೇ ಬೇರೆ. ಎಲ್ಲರಿಗೂ ಕಷ್ಟಗಳು ಇರೋದೇ. ಕಷ್ಟಗಳು ಇರಲಾರ್ದವ್ರು ಯಾರಾದಾರ ಈ ಜಗತ್ತಿನೊಳಗ? ಯಾರೂ ಇಲ್ಲ. ಅವ್ರವ್ರ ಗೆಲುವಿನೊಳಗೆ ಅವ್ರವ್ರೆಲ್ಲದೆ ಅವುಗಳು ನಮಗೆ ಪಾಠವನ್ನ ಕಲಿಸ್ತವೆ. ಇಲ್ಲಿ ಅನುಭವ ಮಂಟಪದೊಳಗ ಅಪ್ಪ ಬಸವಣ್ಣನವರು ಎಲ್ಲರ ಅನುಭವಗಳನ್ನ ಕೇಳ್ತಾ ಇದ್ರು. ಎಂತ ವಿಶೇಷ ನೋಡಿ. ಅನುಭವ ಮಂಟಪ ಯಾಕೆ ದಾಖಲೆಯನ್ನು ನಿರ್ಮಾಣ ಮಾಡ್ತು ಅಂತಂದ್ರೆ, ಈಗ ನಾವು ನೀವು ಎಲ್ಲರೂ ಸೇರಿರುವಂತಹ ಉದ್ದೇಶ ಮಹಾತ್ಮರ, ಶರಣರ ಚಿಂತನೆಗಳನ್ನ ನಾವೆಲ್ಲ ಬಹಳ ಭಕ್ತಿಯಿಂದ ಕೇಳ್ತಾ ಇದ್ದೇವೆ. ಇಲ್ಲಿ ಕೇಳುವಂತಹ ಉದ್ದೇಶ ಶರಣರ ಮಾತುಗಳನ್ನ ಕೇಳುವಂತಹದ್ದಲ್ಲ. ನಾವು ನೀವೆಲ್ಲರೂ ಇಲ್ಲಿ ಸೇರಿರೋದು ಎದಕ್ಕಪ್ಪ ಅಂತಂದ್ರೆ ಮಹಾತ್ಮರ ವಿಚಾರಗಳನ್ನ ಕೇಳುವಂತಹ ಅವಕಾಶ ಇದೆ. 12ನೇ ಶತಮಾನ ಆದರೂ ಕೂಡ ಎಂದಿಗೂ ಕೂಡ ನಾವು ಶರಣರ ವಿಚಾರಗಳನ್ನ ಕೇಳ್ತಾ ಇದ್ದೇವೆ. ಯಾಕೆ? ಅನುಭವ ದೊಡ್ಡದಲ್ಲ. ಎಲ್ಲರ ಬದುಕಿಗೆ ಆದರ್ಶ ಯಾವುದು ಅಂದ್ರೆ ಅನುಭವ. 12ನೇ ಶತಮಾನದೊಳಗ ಕಸ ಹೊಡೆಯುವಂತಹ ಸತ್ಯಕ್ಕ ನೋಡು ಅನುಭವ ಹೇಳ್ತಾಳೆ. ಇವತ್ತಿನ ಶರಣರ ಚರಿತ್ರೆಯನ್ನು ನಾವು ಯಾವ್ದು ತಗೊಂಡಿದ್ದೇವೆ ಅಂದ್ರೆ ಆಯುಧ
ಆವಾಗ ಏನಿತ್ತು ಬಸವಣ್ಣನವರ ಕಾಲದೊಳಗಂದ್ರ ಯಾರು ದುಡಿಲಂಗ ಕುಂತಾರ ಅವ್ರು ದೊಡ್ಡವರು, ಅವ್ರು ಶ್ರೇಷ್ಠ ಅಂತ ಇತ್ತು. ಇದನ್ನ ನೋಡ್ತಾರ ಬಸವಣ್ಣ. ಯಾರು ದುಡಿತಿರ್ಲಿಲ್ಲಲ್ಲ, ಯಾರು ಸುಮ್ಮನೆ ಕುಂತು ಊಟ ಮಾಡ್ತಿದ್ರಲ್ಲ, ಅವರು ಶ್ರೇಷ್ಠ ಅಂತಿದ್ರು. ಬಸವಣ್ಣನವರು ಯಾಕೆ ದೊಡ್ಡವರು ಆಗ್ತಾರೆ ಅಂದ್ರೆ ದುಡಿಲಾರದೆ ಕುಂತು ಉಣ್ಣವರು ಶ್ರೀಮಂತರಾಗೋದು ದೊಡ್ಡವರಾಗೋದಿಲ್ಲ, ಅವರು ಶ್ರೇಷ್ಠ ಆಗೋದಿಲ್ಲ. ಯಾರು ದುಡಿತಾರ, ಈ ದೇಹವನ್ನ ಕಾರ್ಯಕ್ಕೆ ಬಳಸ್ತಾರ, ಅವರು ದೊಡ್ಡವರು, ಅವರು ಶ್ರೇಷ್ಠ ಅಂತ ಹೇಳಿದ್ರು. ನಾವು ಶ್ರೀಮಂತರಾಗೋದು ಯಾವಾಗ? ಕುಂತು ಉಂಡ್ರ ಶ್ರೀಮಂತರಾಗೋದಿಲ್ಲ, ದುಡಿದು ಶ್ರೀಮಂತರಾಗ್ತೇವೆ, ಕಾಯಕ ಮಾಡಿದ್ರೆ ಶ್ರೀಮಂತರಾಗ್ತೇವೆ. ಒಳ್ಳೆ ಬಂದು ಮಾತು ಹೇಳ್ತಾರ, ಕುಳಿತು ಉಂಡ್ರ ಕುಡಿಕೆ ಹಣ್ಣು ಸಾಲದು ಅಂತ. ನಾವು ಕುಳಿತು ಊಟ ಮಾಡಿದ್ವಿ ಅಂದ್ರೆ ಒಂದ್ ಹಂಡೆ ಬಂಗಾರ ಇದ್ರೂ ಸಾಲೋದಿಲ್ಲ. ಯಾಕೆ? ಕುಳಿತ್ರ ಮನೆತನ ನಡೆಯೋದಿಲ್ಲ. ನಾವೆಲ್ಲ ಶ್ರೀಮಂತರಾಗಬೇಕು ಅನ್ನೋ ಇದ್ರೊಳಗ ಎಷ್ಟು ದುಡಿತೇವಲ್ಲ, ಬೆಳಿಗ್ಗೆಯಿಂದ ಸಂಜೆ ತನಕ ಪುರುಸೊತ್ತಿಲ್ಲಂದು ದುಡಿತೇವೆ. ದುಡಿಯೋದು ಯಾಕೆ? ಶ್ರೀಮಂತರಾಗಬೇಕು. ಶ್ರೀಮಂತರಾಗೋದು ಯಾಕೆ? ಮನೆಯ ಖರ್ಚು ವೆಚ್ಚಗಳನ್ನ ನಿಭಾಯಿಸಬೇಕಲ್ಲ. ಮಕ್ಕಳ ಶಿಕ್ಷಣ, ಮಕ್ಕಳ ಉದ್ಯೋಗ, ಮಕ್ಕಳ ಅವಶ್ಯಕತೆಗಳು, ನಮ್ಮ ಅವಶ್ಯಕತೆಗಳು, ಇವೆಲ್ಲವನ್ನೂ ನಿಭಾಯಿಸಬೇಕಾದ್ರೆ ದುಡಿಬೇಕು. ದುಡಿಲಾರದೆ ಯಾವ ಜೀವಿಯೂ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ನೀವು ಸುಮ್ಮನೆ ಪರೀಕ್ಷೆ ಮಾಡಿ, ಅಬ್ಸರ್ವ್ ಮಾಡ್ರಿ. ಇರುವಿ ಬಹಳ ಸಣ್ಣದು ನೋಡಿರ್ತೀವೆಲ್ಲ, ನೀವು ಸಿಹಿ ಎಲ್ಲಿಟ್ಟರು ಬಿಡೋದಿಲ್ಲ. ಸಕ್ರಿ ಡಬ್ಬ ಇಟ್ಟು, ಸಕ್ರಿ ಎಲ್ಲ ಇಟ್ಟಿರಿ, ಡಬ್ಬೆ ಇಟ್ಟಿರಿ, ಅದಕ್ಕೆ ಖಾರದ ಡಬ್ಬಿ ಅಂತ ಬೋರ್ಡ್ ಹಾಕ್ರಿ. ಇಟ್ಟಿರೋದೇನು ಸಕ್ರಿ ಇಟ್ಟಿರಿ, ಇರುವಿಗೆ ಗೊತ್ತಾಗಬಾರ್ದು ಅಂತ ಖಾರದ ಡಬ್ಬಿ, ಖಾರದ ಪುಡಿ ಅಂತ ಬೋರ್ಡ್ ಹಾಕಿದ್ರೆ ಅದು ನಿಮ್ಮನ್ನ ಹುಚ್ಚನ್ ಮಾಡ್ತದೆ ಹೊರತು ಅದು ಹುಡುಕೊಂಡು ಹೋಗ್ಬೇಕು. ಖಾರದ ಡಬ್ಬಿ ಇಟ್ಟು ಸಕ್ರಿ ಡಬ್ಬಿ ಅಂತ ಬೋರ್ಡ್ ಹಾಕ್ರಿ. ಇಟ್ಟಿರೋದು ಯಾವುದು? ಖಾರದ ಡಬ್ಬಿ. ಬೋರ್ಡ್ ಹಾಕಿರೋದು ಯಾವುದು? ಸಕ್ರಿ ಡಬ್ಬಿ. ಅದು ಎಲ್ಲಿ ಹೋಗ್ತದೆ? ನೀವು ಅದನ್ನೇ ಅಮಾನಿಸ್ಲಿಕ್ಕೆ ಆಗೋದಿಲ್ಲ, ನೀವು ಅದನ್ನ ಮರಳು ಮಾಡ್ಲಿಕ್ಕೆ ಆಗೋದಿಲ್ಲ. ಸಕ್ರಿ ಎಲ್ಲೈತೋ ಅದನ್ನ ಹುಡುಕೊಂಡು ಹೋಗ್ತತಿ. ಎಂತ ಜಾಣ್ಮೆ ನೋಡ್ರಿ. ಅದಕ್ಕೆ ಶರಣರು ಮಧುರದ ಗುಣವ ಇರುವೆ ಬಲ್ಲದು ಅಂದ್ರು. ಎಂತ ಶಕ್ತಿ ಕೊಟ್ಟ. ಈಟ ಐತಿ, ಇರುವೆ ಏಟೈತಿ, ಒಂದು ಕಾಲು ಬೆರಳೆ ತೊಳೆದು ಸತ್ತು ಹೋಗ್ತತಿ. ಅದು ದೇವ್ರ ಎಂತ ಶಕ್ತಿ ಕೊಟ್ಟ ನೋಡ್ರಿ ಇರುವಿಗೆ. ಈಟ ಮರದಾಗ, ಮಾವಿನ ಮರದಾಗ, ಹಲಸಿನ ಮರದಾಗ, ಹಣ್ಣಿನ ಮರದಾಗ ಹಣ್ಣು ಆಗೈತಿ ಅಂತ ಅದು ಎಲ್ಲಿ ಕಂಡು ಹಿಡಿತೈತಿ ಇರುವೆ ಅಂದ್ರೆ ಬೇರ್ನಾಗ ಬಡ್ಡೆಗ ಕಂಡು ಹಿಡಿತೈತಿ. ಈ ಗಿಡದಾಗ ಹಣ್ಣು ಐತೋ ಇಲ್ಲೋ ಅಂತ. ಅಂತ ಶಕ್ತಿ ಕೊಟ್ಟ ಭಗವಂತ. ಸುಮ್ಮನೆ ನೀವು ಅಬ್ಸರ್ವ್ ಮಾಡಿ, ಆ ಇರುವೆ ಒಂದು ಕ್ಷಣ ಸುಮ್ಮನೆ ಕುಂದಿರೋದಿಲ್ಲ. ಸುಮ್ಮನೆ ಪರೀಕ್ಷೆ ಮಾಡಲಿ. ವಿಜ್ಞಾನಿಗಳು ಸಂಶೋಧನೆ ಮಾಡ್ಯಾರ. ಏನ್ ಸಂಶೋಧನೆ ಮಾಡ್ಯಾರ? ನಿದ್ರೆ ಮಾಡಲಾರದ ಪ್ರಾಣಿ ಯಾವುದು ಅಂದ್ರೆ ಇರುವೆ. ಏತೈತಿ ಅದು ಇರುವೆ ಇಷ್ಟ ಐತಿ, ನಿದ್ರೆನೇ ಮಾಡೋದಿಲ್ಲ. ಬೇಕಾದ್ರೂ ಪರೀಕ್ಷೆ ಮಾಡ್ರಿ ನೀವು. ಅದು ಮಳೆಗಾಲದೊಳಗೆ ಆಹಾರ ಸಂಗ್ರಹ ಮಾಡಕ್ ಆಗೋದಿಲ್ಲಲ್ಲ. ಮಳೆಗಾಲದಾಗ ತೊಂದರೆ ಆಗ್ತೈತಿ ಅಂತ ಬೇಸಿಗೆ ಕಾಲದಾಗ ಆಹಾರ ಸಂಗ್ರಹ ಮಾಡ್ತದ. ಮಳೆಗಾಲದ ಬೇಕಾದಷ್ಟು ಆಹಾರ ಬೇಸಿಗೆ ಕಾಲದಾಗ ಸಂಗ್ರಹ ಮಾಡ್ತದೆ. ಅಂದ್ರೆ ಇಷ್ಟ ಇರುವೆ ಎಷ್ಟು ದುಡಿತೈತಿ, ಎಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತದೆ. ಹಂಗ ಅದಿರೋದು ಹೊಟ್ಟೆ ಎಷ್ಟು ಗೊತ್ತಿಲ್ಲ, ಅದು ಸಂಗ್ರಹ ಮಾಡೋದು ಎಷ್ಟು. ಅದಕ್ಕ ಯಡಿಯೂರು ಸಿದ್ಧಲಿಂಗೇಶ್ವರ ಬಹಳ ಚಂದ ಹೇಳ್ತಾರ, ಆನೆಯ ಇರುವೆಯ ಅಂತರವ ನೋಡಿರಣ್ಣ ಅಂತ ಹೇಳ್ತಾರ. ಆನೆ ದೊಡ್ಡ ಪ್ರಾಣಿ, ದೊಡ್ಡ ಹೊಟ್ಟೆ ಪ್ರಾಣಿ. ನಾಳೆಗೆ ಬೇಕು ಅಂತ ಸಂಗ್ರಹಣೆ ಮಾಡಲ್ಲ ಆನೆ. ಎಷ್ಟು ವಿಚಿತ್ರ ನೋಡಿ. ಶರಣರು ಎಷ್ಟು ಸೂಕ್ಷ್ಮವಾಗಿ ಗುರುತಿಸ್ತಾರಂದ್ರ, ದೊಡ್ಡ ಹೊಟ್ಟೆ ಪ್ರಾಣಿ, ದೊಡ್ಡ ದೇಹದ ಪ್ರಾಣಿ, ನಾಳೆಗೆ ಏನು ಬೇಕು ಅಂತ ಸಂಗ್ರಹಣೆ ಮಾಡಲ್ಲ. ಅದು ಇಟ್ಟಾಗಿ ಇರುವೆ 3 ತಿಂಗಳಿಗೆ ಆಗುವಷ್ಟು ಸ್ಟಾಕ್ ಮಾಡ್ತದೆ. ಹೆಂಗ್ ಸ್ಟಾಕ್ ಮಾಡ್ತತಿ? ನಿದ್ರೆ ಮಾಡಲಾರ್ದ ಸ್ಟಾಕ್ ಮಾಡ್ತತಿ. ಅಂದ್ರೆ ದುಡಿತೈತಿ. ಅಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತದ್ದು ಯಾವುದು ಇರುವೆ. ಹಂಗ ಮನುಷ್ಯನು ಕೂಡ ಶ್ರೀಮಂತನಾಗುವ, ತನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವಾಗ ದುಡಿತಾನೆ, ಕಾಯಕ ಮಾಡ್ತಾನೆ. ಕಾಯಕ ಮಾಡೋದ್ರಿಂದ ಈ ದೇಹ ಆರೋಗ್ಯವಾಗಿರ್ತದೆ. ಶರಣರು ಎಂತ ಸೂತ್ರ ಕೊಟ್ರು? ಈ ದೇಹದ ಶುದ್ಧಿಗೆ ಏನು ಕೊಟ್ರು? ಕಾಯಕವನ್ನ ಕೊಟ್ರು. ದೇಹದ ಶುದ್ಧಿಗೆ ಕಾಯಕವನ್ನ ಕೊಟ್ರು, ಮನಸ್ಸಿನ ಶುದ್ಧಿಗೆ ಇಷ್ಟಲಿಂಗವನ್ನ ಶಿವಯೋಗವನ್ನ ಕೊಟ್ರು, ಇನ್ನು ಭಾವದ ಶುದ್ಧಿಗೆ ಏನು ಕೊಟ್ರು? ಶಿವಾನುಭವವನ್ನ ಕೊಟ್ರು. 3 ಬೇಕಲ್ಲ. ದೇಹ ಶುದ್ಧಿ ಆಗಬೇಕು,
ಮನಸ್ಸು ಶುದ್ಧಿ ಆಗಬೇಕು, ಭಾವ ಶುದ್ಧಿ ಆಗಬೇಕು. ಇವೆಲ್ಲ ಆದಾಗ ಮನುಷ್ಯ ಭಗವಂತನ ಅಡಿಗೆ ಏನು ಆತ ನೈವೇದ್ಯವಾಗ್ತಾನೆ. ಹಾಗೆ ಇಲ್ಲಿ ಕಾಯಕ ಅಂತಂದ್ರೆ ಕೇವಲ ತನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳೋದಲ್ಲ. ಬಸವಣ್ಣನವರು ಕಾಯಕ ಅನ್ನುವ ಅನುಭವ ಮಂಟಪದೊಳಗ ಎಷ್ಟು ಸುಂದರ ಸೂತ್ರವನ್ನ ಕೊಡ್ತಾರಂದ್ರ, ನಿನ್ನ ಹೆಂಡತಿ ಮಕ್ಕಳನ್ನ ಸಲಹೋದಷ್ಟೇ ಅಲ್ಲಪ್ಪ, ಸಮಾಜದೊಳಗ ಭಗವಂತ ಕೊಟ್ಟಿದ್ದನ್ನ ನೀನು ದುಡಿದು ಸಂಪಾದಿಸಿ ಮತ್ತೆ ಮತ್ತೊಬ್ಬರಿಗೆ ಭಗವಂತ ಕೊಟ್ಟಿದ್ದು ಅಂತೇಳಿ ಎಡೆ ಮಾಡಬೇಕು, ದಾಸೋಹ ಮಾಡಬೇಕು. ಒಂದು ಕಾಯಕ ಗಳಿಕೆ ಆದ್ರೆ ದಾಸೋಹ ಬಳಕೆ. ಗಳಿಸೋದು ಇರಬೇಕು, ಬಳಸೋದು ಇರಬೇಕು. ಬಸವಣ್ಣನವರು ಕಲಿಸಿದ್ದು ಗಳಿಸ್ರಿ, ನೀವು ಗಳಿಸೋದು ಹೇಗಿರಬೇಕು? ಪ್ರಾಮಾಣಿಕವಾಗಿರಬೇಕು, ಸತ್ಯಶುದ್ಧವಾಗಿರಬೇಕು. ಅದು ಕಾಯಕ ಅಂತ ಕಲಿಸ್ಕೊಳ್ಳುತ್ತೆ. ಈ ಕಾಯಕನೇ ಇರದೆ ಹೋದ್ರೆ ಬಹುತೇಕ ನಮ್ಮೆಲ್ಲರ ಆರೋಗ್ಯದ ಜೀವನ ಶೈಲಿಯೊಳಗ ಶುಗರ್ ಹೆಚ್ಚಾಗ್ತೈತಿ, BP ಹೆಚ್ಚಾಗ್ತೈತಿ, ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತೈತಿ. ಇವೆಲ್ಲ ಹೆಚ್ಚಾಗ್ತಿರೋದು ಯಾಕೆ ಅಂದ್ರೆ ಇಂದಿನ ದಿನಮಾನದೊಳಗ ಈ ದೇಹ ತಡೆಯುವಂತಹ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಮೊದಲು ಹೇಗಿತ್ತು ಅಂದ್ರೆ ನೀರ್ ತರಬೇಕು ಅಂದ್ರೆ ಊರ್ ಕೆರೆಗೆ ಹೋಗ್ಬೇಕು, ಹಳ್ಳಕ್ಕೆ ಹೋಗ್ಬೇಕು, ಬಾವಿಗೆ ಹೋಗ್ಬೇಕು. ಈಗ ಸುಮ್ಮನೆ ನೀವು ಕಲ್ಪಿಸ್ಕೊಳ್ರಿ, ಅವಾಗ 50 ವರ್ಷದಿಂದ ನಾವು ನೀರ್ ಹೆಂಗ್ ತರ್ತಿದ್ರಿ? ಕೊಡಗಳಿದ್ವು, ಹಿತ್ತಾಳೆ ಕೊಡಗಳಿದ್ವು, ತಾಮ್ರದ ಕೊಡಗಳಿದ್ವು. ಅವ ಅರ್ಧ ವಜ್ಜ ಇರ್ತಿದ್ವು, ಅವ ಅರ್ಧ ಭಾರ ಇರ್ತಿದ್ವು. ಈಗೆಲ್ಲ ಪ್ಲಾಸ್ಟಿಕ್ ಕೊಡಗಳು ಬಂದಾವೆ. 50 ವರ್ಷದಿಂದ ನೀರ್ ಹೆಂಗ್ ತರ್ತಿದ್ವಿ? ಅಲ್ಲೆಲ್ಲೋ ಹೋಗಿ ತರಬೇಕು. ಮನೆಯಾಗ ನೀರು ಬಂದ ಮೇಲೆ ಮುಂದೆಲ್ಲ ಕೆಲಸ. ಎಷ್ಟು ದೇಹ ಕಾಯ ದಣಿತಿತ್ತಲ್ಲ, ದೇಹ ದಣಿತಿತ್ತು, ಆರೋಗ್ಯವಾಗಿರ್ತಿತ್ತು. ಈ ಕಾಯ ಆರೋಗ್ಯವಾಗಿರೋದು ಯಾವಾಗ ಅಂದ್ರೆ ಏನು? ಕೆಲಸಗಳ ಮೂಲಕ. ನಿದ್ರೆ ಸುಖ ಯಾವಾಗ ಸಿಗ್ತತಿ ಮನುಷ್ಯನಂದ್ರ, ಯಾರ ದೇಹ ದಣದಿರ್ತತಿ ಅವನಿಗೆ ನಿದ್ದೆ ಚಲೋ ಬರ್ತತಿ. ಆದ್ರೆ ಈಗಿನ ದಿನಮಾನದೊಳಗ, ಈಗಿನ ಪರಿಸ್ಥಿತಿಯೊಳಗ ಒಂದು ಬಟನ್ ಬಡದ್ರೆ ಸಾಕು, ಎಲ್ಲಾ ಕೆಲಸಗಳು ಬಟನ್ ಬಡಿಯೋದ್ರ ಮೇಲೆ ಆಗಿ ಹೋಗ್ಬಿಡ್ತಾವ. ಕುಟ್ಟೋದಿಲ್ಲ, ಬೀಸೋದಿಲ್ಲ, ನೀರ್ ತರೋದಿಲ್ಲ. ಕುಟ್ಟೋದು ಬೀಸೋ ಜಾಗದಾಗ ಮಿಕ್ಸರ್ ಬಂತು, ನೀರ್ ತರೋ ಜಾಗದಾಗ ಮನೆಗೆ ಕನೆಕ್ಷನ್, ಮುನ್ಸಿಪಾಲಿಟಿ ಕನೆಕ್ಷನ್ಗಳು ಆಗಿ ಹೋಗುವ. ಬಟನ್ ಬಡದ್ರೆ ಸಾಕು, ಅಲ್ಲಿಗೆ ನೀರು ಬಂದು ಬಿಡುವಂತ ಈ ಕಾಯ ಅದು ಬಳಲದೆ ಹೋದ್ರ, ದಣಿವಾಗದೆ ಹೋದ್ರ ನಿದ್ದೆ ಬರ್ತಾ ಇಲ್ಲ. ನಿಮಗೆ ಹೇಳ್ತೀನಿ, ಬೆಂಗಳೂರಂತಹ ದೊಡ್ಡ ದೊಡ್ಡ ಸಿಟಿಯೊಳಗ ಪರಿಸ್ಥಿತಿ ಏನಾಗೈತಿ ಅಂದ್ರೆ ನಿದ್ರೆಗೆ ಗುಳಿಗೆ ತಗೊಂಡು ಮಲಗ್ತಾ. ವಿಚಾರ ಮಾಡಿ, ನಿದ್ರೆ ಬರ್ತಾ ಇಲ್ಲ, ನಿದ್ರಾಹೀನತೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ ನಿದ್ರಾಹೀನತೆ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ದೇಹ ದಣಿತಾ ಇಲ್ಲ. ದಣಿಲಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ. ನಿದ್ದೆ ಬರಬೇಕಾದ್ರೆ ದೇಹ ದಣಿವಾಗಬೇಕು. ಆ ದಣಿವಾಗಬೇಕಾದ್ರೆ ಶರಣ ಏನ್ ಮಾಡಿದ್ರು? ಕಾಯಕ ಮಾಡುವಂತ ಕಲಿಸಿದ್ರು. ಕಾಯಕ ಮಾಡೋದು ಶ್ರೇಷ್ಠ ಅನ್ನುವಂತ ಸೂತ್ರವನ್ನ ಕೊಟ್ಟರು. ಆಗ ಅವಾಗ ಕುಳಿತು ಉಣ್ಣೋರು ಶ್ರೇಷ್ಠ ಅಂತಿದ್ರು. ಆದ್ರೆ ಬಸವಣ್ಣ ಕುಳಿತು ಉಣ್ಣೋರು ಶ್ರೇಷ್ಠ ಅಲ್ಲಪ್ಪ, ಕಾಯಕ ಮಾಡೋದು ಶ್ರೇಷ್ಠ. ನೀವೆಲ್ಲ ಎಷ್ಟು ಕಾಯಕ ಮಾಡ್ತೀರಿ? ವ್ಯಾಪಾರ ಮಾಡೋದಾಗಿರ್ಬೋದು, ಒಕ್ಕಲ್ತನ ಮಾಡೋದಾಗಿರ್ಬೋದು, ನೌಕರಿ ಮಾಡೋದಾಗಿರ್ಬೋದು, ಶಿಕ್ಷಕ ವೃತ್ತಿ ಆಗಿರ್ಬೋದು, ಮಸಿ ಕೃಷಿ 3 ಯಾವ್ದಾದ್ರು ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಒಕ್ಕಲ್ತನ ಆಗಿರ್ಬೋದು, ದೇಶ ಕಾಯೋದಾಗಿರ್ಬೋದು, ಎಲ್ಲವೂ ಕಾಯಕನೇ. ಸುಮ್ಮನೆ ಕುಂತ್ರೆ ಮನೆ ನಡೀತಾವೇನು? ನೀವು ಕಾಯಕಕ್ಕೆ ಅಂಗಡಿಗೆ ಹೋಗ್ಲಿಲ್ಲ, ನೌಕರಿಗೆ ಹೋಗ್ಲಿಲ್ಲ, ನೀವು ಮನೆಯಾಗ ಕಸ ಹೊಡೆಯಲಿಲ್ಲ, ಪಾತ್ರೆ ತೊಳೆಯಲಿಲ್ಲ, ಅಡಿಗೆ ಮಾಡಲಿಲ್ಲ, ಸುಮ್ಮನೆ ಕುಂತ್ರೆ ನಡೆಯುವುದಿಲ್ಲ. ಯಾಕೆ? ಕ್ರಿಯಾಶೀಲವಾಗಿ ಕಾಯಕವನ್ನ ಮಾಡಿದ್ರೆ ಅಲ್ಲಿ ಆ ಕಾಯಕ ಗಳಿಸೋದು ಅಂತ ಗಳಿಸ್ರಿ. ನೀವು ಸತ್ಯಶುದ್ಧವಾಗಿ ಬೇಕಾದಷ್ಟು ಗಳಿಸ್ರಿ. ಗಳಿಸಿದ್ದನ್ನ ಬಸವಣ್ಣನವರು ಬಳಸ್ರಿ ಅನ್ನೋ ಸೂತ್ರಕ್ಕೆ ಏನ್ ಕೊಟ್ರು? ದಾಸೋಹವನ್ನ ಕೊಟ್ರು. ಗಳಿಕೆ ಕಾಯಕ, ಬಳಕೆ ದಾಸೋಹ. ಆ ದಾಸೋಹ ಯಾರೆಲ್ಲ ಮಾಡಿದ್ರು ಅನುಭವ ಮಂಟಪದೊಳಗ ಇವತ್ತು ನೋಡ್ತೇವೆ. ಆಯುಧಕ್ಕಿ ಲಕ್ಕಮ್ಮ, ಆಯುಧಕ್ಕಿ ಮಾರಯ್ಯ ಶರಣರು, ಎಂತ ಶ್ರೇಷ್ಠ ದಂಪತಿಗಳು ಇವರು ಅಂತಂದ್ರೆ ಏನ್ ಕಾಯಕ ಮಾಡ್ತಿದ್ರು? ಶರಣರ ಅಂಗಳಕ್ಕೆ ಹೋಗ್ತಿದ್ರು. ಎಲ್ಲಿ ರಾಶಿ ಆಗ್ತಾ ಇದ್ರು ಅಲ್ಲಿ ಹೋಗ್ತಾ ಇದ್ರು. ಎಲ್ಲಿ ಧಾನ್ಯವನ್ನ ಕುಟ್ತಾ ಇದ್ರು ಅಲ್ಲಿ ಹೋಗ್ತಾ ಇದ್ರು. ಎಲ್ಲಿ ಏನೋ ಧಾನ್ಯವನ್ನ ಅಳತೆ ಮಾಡ್ತಾ ಇದ್ರು ಅಲ್ಲಿ ಅಕ್ಕಿ ಚೆಲ್ತಾ ಇದ್ವಲ್ಲ ಅಲ್ಲಿ ಹೋಗಿ ಅಕ್ಕಿಯನ್ನ ಆಯ್ತಾ ಇದ್ರು. ನೋಡ್ರಿ, ಬಹಳ ಬಳಸೋದೇನಲ್ಲ. ಎಲ್ಲಿ ರಾಶಿ ಆಗ್ತಾ ಇದ್ರು ಅಲ್ಲಿ ಅಕ್ಕಿ ಚೆಲ್ತಾ ಇದ್ರು, ಭತ್ತ ಚೆಲ್ತಾ ಇದ್ರು. ಎಲ್ಲಿ ಕುಟ್ತಾ ಇದ್ರು ಅಲ್ಲಿ ಹೆಚ್ಚಿನ
ಇನ್ನು ಎಲ್ಲಿ ರಾಶಿಯನ್ನ ಚೀಲಕ್ಕೆ ವಾಪಸ್ ಹಾಕುವಾಗ ದವಸ ಧಾನ್ಯಗಳು ಕೆಳಗೆ ಬೀಳುತ್ತಿದ್ವು ಅಲ್ಲಿ ಹೋಗಿ ಆಯ್ತಾ ಇದ್ರು. ಅವುಗಳನ್ನ ಆಯ್ಕೊಂಡು ಬಂದು ಏನ್ ಮಾಡ್ತಿದ್ರು, ಕಾಯಕ ಮಾಡೋದು, ದಾಸೋಹ ಮಾಡೋದು, ಬಂದವರಿಗೆ ಅದರಿಂದ ಉಣಬಡಿಸುವಂತಹದ್ದು. ನೋಡಿ ಎಂತ ಸೂತ್ರ ಬಸವಣ್ಣನವರು ಕಲಿಸ್ತಾರೆ. ಅಕ್ಕಿ ಆಯ್ಕೊಂಡು ಬಂದು ಆಯ್ದಕ್ಕಿಯನ್ನ ತಂದು ಅಲ್ಲಿ ಕಾಯಕ ಮಾಡಿ ದಾಸೋಹ ಮಾಡುವಂತಹ ಪರಿಪಾಠ. ಕಾಯಕ ದಾಸೋಹ 12ನೇ ಶತಮಾನ ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದ್ದು ಎದರಿಂದ ಅಂದ್ರೆ ಅಲ್ಲಿ ಎಲ್ಲರೂ ಕಾಯಕ ಮಾಡಬೇಕು. ಅನುಭವ ಮಂಟಪದೊಳಗ ಮೊದಲನೇ ಪ್ರಶ್ನೆ ಏನು ಅಂದ್ರೆ ನೀನೇನ್ ಕಾಯಕ ಮಾಡ್ತೀನಿ ಅಂತ. ಕಾಯಕದ ಪ್ರಶ್ನೆಯನ್ನೇ ಅಲ್ಲಮ್ಮ ಮೊದಲು ಎತ್ತಾ ಇದ್ದ. ಕಾಯಕ ಮಾಡದೆ ಹೋದ್ರೆ ಬದುಕು ನಡೆಯೋದು ಹೇಗೆ? ಅದಕ್ಕೆ ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಮತ್ತೆ ಆಯ್ದಕ್ಕಿ ಮಾರಯ್ಯ ಇಬ್ಬರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ. ನೋಡಿ ಸತಿ ಮತ್ತೆ ಪತಿ ಎಂತ ಪದ ಬಳಸ್ತಾರೆ, ಗಂಡ ಹೆಂಡತಿ ಅನ್ನೋದಿಲ್ಲ, ಸತಿ ಪತಿ. ಎಷ್ಟು ಸರಳ ಸೂತ್ರವನ್ನ ಶರಣರು ಕೊಡ್ತಾರೆ. ಧರ್ಮ ಪತ್ನಿ ಅಂತಾರೆ, ಸತಿ ಅಂತಾರೆ, ಪತಿ ಅಂತಾರೆ. ಇಬ್ಬರು ಕೂಡ ಸಾಂಸಾರಿಕ ಗೃಹಸ್ಥ ಜೀವನವನ್ನ ಸಾಗಿಸಿದ್ರು. ಬಸವ ತತ್ವದೊಳಗ ಯಾವುದಕ್ಕೂ ಒತ್ತಾಯ ಇಲ್ಲ. ನೀನು ಸತಿಪತಿಯಾಗಿ ದಾಂಪತ್ಯ ಜೀವನವನ್ನಾದರೂ ಸಾಗಿಸಬಹುದು, ಅದು ಬೇಡಪ್ಪ ಅಂದ್ರೆ ವೈರಾಗ್ಯದ ಜೀವನವನ್ನು ಸಾಗಿಸಬಹುದು. ಆಯ್ಕೆ ನಿನಗೆ ಬಿಟ್ಟು ಕೊಟ್ಟಿದ್ದು. ನೀನು ಗೃಹಸ್ಥನಾದರೂ ಆಗು, ನೀನು ಸನ್ಯಾಸಿ ಆದರೂ ಆಗು, ಬ್ರಹ್ಮಚಾರಿ ಆದರೂ ಆಗು, ಯಾವುದೇ ಒತ್ತಡ ಇಲ್ಲ. 12ನೇ ಶತಮಾನ ಅದಕ್ಕೆ ಯಾವುದೇ ನಿರ್ಬಂಧವನ್ನ ಏರಿಸಲಿಲ್ಲ. ಸಿದ್ದರಾಮೇಶ್ವರರು ಹೇಳ್ತಾರೆ, ಭಕ್ತನ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು, ಭಕ್ತನ ಮನ ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು. ನಿನಗೆ ಮದುವೆ ಆಗಬೇಕು ಅಂತ ಮನಸ್ಸೊಳಗೆ ಬಂತ ಮದುವೆ ಆಗೋ, ಮದುವೆ ಆಗೋದು ಬೇಡ ಅಂತಂದ್ರೆ ನೀನು ಗೃಹಸ್ಥನಾಗೋ, ದಾಂಪತ್ಯ ಜೀವನವನ್ನ ಮಾಡಿ ಈ ಮೋಕ್ಷವನ್ನ ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸು ಅನ್ನುವಂತ ಸೂತ್ರವನ್ನ ಕೊಟ್ಟು ಅನುಭವ ಮಂಟಪ. ಸನ್ಯಾಸ ಸಂಸಾರ ಎರಡೂ ಕೂಡ ಕನಿಷ್ಠ ಶ್ರೇಷ್ಠ ಅನ್ಲಿಲ್ಲ. ಸಂಸಾರ ಕನಿಷ್ಠ ಅನ್ಲಿಲ್ಲ, ಸನ್ಯಾಸ ಶ್ರೇಷ್ಠ ಅನ್ಲಿಲ್ಲ. ಅನುಭವ ಮಂಟಪದೊಳಗ ಅಲ್ಲಮನು ಮದುವೆ ಆಗಿರಲಿಲ್ಲ, ಅಕ್ಕ ಮಹಾದೇವಿಗೂ ಮದುವೆ ಆಗಿರಲಿಲ್ಲ, ಸಿದ್ದರಾಮೇಶ್ವರರು ಮದುವೆ ಆಗಿರಲಿಲ್ಲ, ಉಡುಪಿಯ ಚನ್ನಬಸವಣ್ಣನವರು ಮದುವೆ ಆಗಿರಲಿಲ್ಲ. ಹಾಗೆ ಇಲ್ಲಿ ನೀನು ಮದುವೆ ಆಗುವಂತಹ ಜೀವನವನ್ನು ಆಯ್ಕೆ ಮಾಡಿಕೊಂಡ್ರೆ ಮದುವೆ ಆಗೋ, ಸನ್ಯಾಸಿ ಆಗುವಂತಹ ಬ್ರಹ್ಮಚಾರಿ ಆಗುವಂತಹ ಅವಕಾಶವಿದ್ರೆ ನೀನು ಅದನ್ನು ಆಯ್ಕೆ ಮಾಡ್ಕೋ. ನೆನಪಿಟ್ಕೋಬೇಕು, ಬಸವ ತತ್ವದೊಳಗ ಯಾವುದಕ್ಕೂ ನಿರ್ಬಂಧವಿಲ್ಲ. ಸಂಸಾರಿಕರಾಗಿರೋ ಜೀವನ ಮಾಡಬಹುದು. ಅಪ್ಪ ಬಸವಣ್ಣನವರು ನೀಲಾಂಬಿಕೆ ಗಂಗಾಂಬಿಕೆಯ ಒಳಗೂಡಿ ಇಬ್ಬರು ಪತ್ನಿಯರನ್ನ ಕಟ್ಟಿಕೊಂಡು ಸಂಸಾರವನ್ನ ಮಾಡಿದ್ರು ಬಸವಣ್ಣನವರು. ಬಸವಣ್ಣನವರೇನು ಬ್ರಹ್ಮಚಾರಿ ಅಲ್ಲ, ಆದ್ರೆ ಹೇಗೆ ಬದುಕಬೇಕು, ಸಂಸಾರಿಗಳಾಗಿ ಹೇಗೆ ಬದುಕಬೇಕು ಅನ್ನೋದನ್ನ ಸಾಧಿಸಿ ತೋರಿಸಿದ್ರು. ಅದಕ್ಕೆ ಇಲ್ಲಿ ನಾವು ನೆನಪಿಟ್ಟುಕೋಬೇಕು, ದಾಂಪತ್ಯ ಜೀವನದ ಮೂಲಕ, ಗೃಹಸ್ಥ ಜೀವನದ ಮೂಲಕ ಸತಿ ಪತಿ ಇಬ್ಬರು ಚಂದಾಗಿ ಒಂದಾಗಿ ಮಧುರವಾಗಿ ಬದುಕುವಂತಹ ಸೂತ್ರ. ಮನಿ ಸ್ವರ್ಗ ಆಗೋದು ಯಾವಾಗ? ಸರ್ವಜ್ಞ ಬಾಲಚಂದ್ರ ಹೇಳ್ತಾನ, ಮನಿ ಸ್ವರ್ಗ ಆಗೋದು ಯಾವಾಗ? ನಮ್ಮ ಮನ್ಯಾಗ ವಾಷಿಂಗ್ ಮಿಷಿನ್ ಐತಿ, ಏರ್ ಕಂಡೀಷನ್ ಐತಿ, ದೊಡ್ಡ ಟಿವಿ ಐತಿ, ಇವೆಲ್ಲ ಐತಿ, ಸ್ವರ್ಗ ಆಗುತ್ತೇನೋ? ಅದಿದ್ದವ್ರ ಮನೆ ಸ್ವರ್ಗ ಆಗ್ಯಾವ ನೋಡ್ರಿ, ಸ್ವಲ್ಪ ಹೋಗಿ ಸುಮ್ಮನೆ. ವಾಷಿಂಗ್ ಮಿಷಿನ್ ಐತಿ, ಏರ್ ಕಂಡೀಷನ್ ಐತಿ, ಬೇಕಾದಂತ ಟಿವಿ ಐತಿ, ಕಂಪ್ಯೂಟರ್ ಐತಿ, ಎಲ್ಲ ಐತಿ. ಆದ್ರೆ ಪ್ರೀತಿಸುವಂತಹ ಹೃದಯನೇ ಇರದೆ ಹೋದ್ರೆ, ಕಂಪ್ಯೂಟರ್ ನಮ್ಮನ್ನು ಪ್ರೀತಿಸೋದಿಲ್ಲ, ವಾಷಿಂಗ್ ಮಿಷಿನ್ ನಮ್ಮನ್ನು ಪ್ರೀತಿಸೋದಿಲ್ಲ, ಟಿವಿ ನಮ್ಮನ್ನು ಪ್ರೀತಿಸೋದಿಲ್ಲ, ಎಲ್ಲ ಐತಿ. ಮನೆಯಾಗ ಸತಿಯನ್ನ ಪತಿ ಪ್ರೇಮಿಸಬೇಕು, ಪತಿಯನ್ನ ಸತಿ ಪ್ರೇಮಿಸಬೇಕು. ಪ್ರೇಮಿಸುವ ಪ್ರೀತಿಸುವ ಹೃದಯ ಇರದೆ ಹೋದ್ರೆ ಮನೆ ನರಕ ಆಕತ್. ಪ್ರೀತಿ ಡಿವಿಸಿ ಒಂದ್ ಕಡೆ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ಮಿಗಿಲು, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣಲು ಮಿಗಿಲು, ಗಂಡು ಹೆಣ್ಣಲವಿಗಿಂತ ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ಮಂಕುತಿಮ್ಮ ಅಂತಾರವರು. ಅಂದ್ರ ಸತಿಪತಿಗಳ ನಡುವೆ ಏನ್ ಬರಬೇಕು? ಮನ್ನಣೆ ಬರಬೇಕು. ಮನ್ನಣೆ ಅಂದ್ರೆ ಪರಸ್ಪರ ಗೌರವ. ಪತಿಯನ್ನ ಗಂಡನನ್ನ ಹೆಂಡತಿ ಗೌರವಿಸಬೇಕು, ಹೆಂಡತಿಯನ್ನ ಗಂಡ ಪತಿ ಗೌರವಿಸಬೇಕು.
ಆ ಗೌರವ ಅನ್ನೋದೈತಲ್ಲ, ಆ ಮನ್ನಣೆ ಅನ್ನೋದೈತಲ್ಲ, ಅದೇ ಬಹಳ ದೊಡ್ಡದು. ಅದಕ್ಕೆ ಸರ್ವಜ್ಞ ಬಹಳ ಚಂದ ಹೇಳ್ತಾನ. ಇಲ್ಲಿ ಹೆಂಗ್ ಬರೀತಾರೆ, ಐದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ. ಸರ್ವಜ್ಞ ಬಹಳ ಚಂದ ಹೇಳ್ತಾನ, ಮನಿ ಸ್ವರ್ಗ ಆಗೋದು ಯಾವಾಗ? ಬೆಚ್ಚನ ಮನೆ ಇರಲು. ಎಷ್ಟು ಚಂದ ಹೇಳ್ತಾನ ನೋಡು ಸರ್ವಜ್ಞ. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಬಂದಿರಲು, ಇಚ್ಛೆಯ ನರಿತು ಮಾಡುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ನೋಡಿ ಎಷ್ಟು ಚಂದ ಹೇಳ್ತಾನ. ಸ್ವರ್ಗಕ್ಕೆ ಬೆಂಕಿ ಹಚ್ಚುವಂತಾನ ಸರ್ವಜ್ಞ. ಯಾವಾಗ? ಬೆಚ್ಚನೆಯ ಮನೆ ಇರಲು. ಅದು ಸಣ್ಣದಿರ್ಲಿ ಗುಡಿಸಲಿರ್ಲಿ, ವಾಸವಾಗಕ್ಕೆ ಬದುಕಲಿಕ್ಕೆ ಒಂದು ಮನೆ ಇರಬೇಕು. ಅದು ಬಾಡಿಗೆ ಮನೆ ಆದ್ರೂ ಇರಲಿ, ಸ್ವಂತ ಮನೆ ಆದ್ರೂ ಇರಲಿ, ಆದ್ರೂ ಮುಖ್ಯ ಏನು ಅಂದ್ರೆ ವಾಸವಾಗ್ಲಿಕ್ಕೆ ಒಂದು ಮನೆ ಇರಬೇಕು. ಮುಂದುವರೆದು ಹೇಳ್ತಾರ, ವೆಚ್ಚಕ್ಕೆ ಬಂದಿರಲು, ಖರ್ಚು ಮಾಡ್ಲಿಕ್ಕೆ ಒಂದಿಷ್ಟು ಬಂಗಾರ ಅಥವಾ ಹಣ ಬೇಕಲ್ಲ. ನಿಮ್ಮ ಸಾಮಾನುಗಳ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಬೇಕಲ್ಲ, ಅದನ್ನು ತರಲಿಕ್ಕೆ ಬೇಕಲ್ಲ. ಮುಂದುವರೆದು ಹೇಳ್ತಾನೆ ಸರ್ವಜ್ಞ, ಇಚ್ಛೆಯ ನರಿತು ಬಾಳುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಇಚ್ಛೆಯನ್ನು ಅರಿತು ಬಾಳುವ, ಹೆಂಗ ಇಚ್ಛೆಯನ್ನು ಅರಿತು ಬಾಳಬೇಕು? ಇಚ್ಛೆಯನ್ನು ಅರ್ಥ ಮಾಡ್ಕೊಂಡು ಸತಿ ಬದುಕಬೇಕು. ಹೆಂಗ ಅರ್ಥ ಮಾಡ್ಕೋಬೇಕು? ಮನೆಗೆ 4 ಜನ ಫ್ರೆಂಡ್ಸ್ ಬಂದಿರ್ತಾರ, ದೋಸ್ತರು ಬಂದಿರ್ತಾರ, ಬೇಗರು ಬಂದಿರ್ತಾರ, ನಿಮ್ಮ ಯಜಮಾನರು ಕರ್ಕೊಂಡು ಬಂದು ಕುಂಡ್ರಿಸ್ತಾರ. ಇಚ್ಛೆಯನ್ನು ಅರಿತು ಬಾಳೋದು ಅಂದ್ರೆ ಹೇಗೆ? 4 ಮಂದಿ ಬೀಗರು ಬಂದಾಗ, 4 ಮಂದಿ ಗೆಳೆಯರು ಬಂದಾಗ ಬಂದು ಕರ್ಕೊಂಡು ಬಂದು ಕುಂಡ್ರಿಸಿದ ಮೇಲೆ ಒಂದಿಷ್ಟು ಚಾ ಮಾಡ್ರಿ ಅಂತ ಹೇಳ್ತಾರೆ. ಇವ್ರು ನಿಮಗೆ ಹೇಳ್ತಾರೆ ಏನಂತ ಹೇಳ್ತಾರ? 4 ಜನ ಸ್ನೇಹಿತರು ಬಂದಾರ, ಒಂದಿಷ್ಟು ಚಾ ಮಾಡ್ರಿ ಅಂತ ಹೇಳ್ತಾರೆ. ನೀವು ಚಾ ಮಾಡ ಅಡಿಗೆ ಮನೆಗೆ ಹೋಗ್ತೀವಿ. ಅಡಿಗೆ ಮನೆಗೆ ಹೋದಾಗ ಅಕಸ್ಮಾತ್ ಚಾ ಪುಡಿ ಕಡಿಮೆ ಇತ್ತು, ಸಕ್ಕರೆ ಕಡಿಮೆ ಇತ್ತು, ಹಾಲು ಕಡಿಮೆ ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕು? ಇಚ್ಛೆಯನ್ನ, ಪತಿಯ ಇಚ್ಛೆಯನ್ನ ಅರ್ಥ ಮಾಡ್ಕೊಳ್ಳೋದಾಗ ಇದ್ದದ್ರೊಳಗರ ಪ್ರೀತಿಯಿಂದ ಮಾಡಿ ಉಣಬಡಿಸಿದ್ರಿ ಅಂದ್ರೆ ಅಲ್ಲಿ ಏನಾಗುತ್ತ? ಇಚ್ಛೆಯನ್ನ ಅರ್ಥ ಮಾಡ್ಕೊಂಡಾಗ. ಇವರು ನಿಮಗೆ ಚಾ ಮಾಡಕ್ ಹೇಳ್ಯಾರ, ಅಡಿಗೆ ಮನೆಗೆ ಹೋಗ್ತೀರಿ, ಸಕ್ಕರೆ ಕಡಿಮೆ ಐತಿ, ಚಾ ಪುಡಿ ಕಡಿಮೆ ಐತಿ, ಹಾಲು ಕಡಿಮೆ ಐತಿ, ಮಾಡೋ ಮನಸ್ಸು ಇದ್ದೋ ಇರ್ದೇ ಇದ್ರೋ ಬೇರೆ. ಆದ್ರೆ ಬಂದು 4 ಜನರ ಎದುರಿಗೆ ನಿಮಗೆ ಚಾ ಪುಡಿ ಸಕ್ಕರೆ ತಂಬರಿ ಅಂತ ಹೇಳಕ್ ಕುಂತ ಎಷ್ಟು ದಿವಸ ಆಯ್ತು? ಚಾ ಪುಡಿನೂ ಇಲ್ಲ, ಸಕ್ಕರೆನೂ ಇಲ್ಲ, ಹಾಲು ಇಲ್ಲ, ನಾನೇನ್ ಚಾ ಮಾಡ್ಲಿ ಅಂದ್ರ ಸಂಬಂಧಗಳು ಏನಾಗ್ತವೆ? ಬಂದು 4 ಜನರ ನಡುವೆ ನಿಮ್ಮ ಸಂಬಂಧ, ನಿಮ್ಮ ಮರ್ಯಾದೆನೂ ಹರಾಜಾಗತ್ತ, ಅವ್ರ ಮರ್ಯಾದೆನೂ ಹರಾಜಾಗತ್ತ. ಅದಕ್ಕೆ ಇಚ್ಛೆಯನ್ನ ಅರಿಬೇಕು. ಪತಿ ಏನ್ ಹೇಳ್ಯಾರ? ಚಾ ಮಾಡ್ಕೊಂಡ್ ಬರಕ್ ಹೇಳ್ಯಾರ ಅಂತ ತಿಳ್ಕೊಂಡು ಇದ್ದದ್ರೊಳಗನ ನೀವು ಮಾಡ್ಕೊಂಡ್ ಬಂದು ಕೊಟ್ಟು ಕುಡಿಸಿದ್ರಿ ಅಂತಂದ್ರ ಅಲ್ಲಿ ಪತಿಯ ಇಚ್ಛೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಸಂದರ್ಭ ಇತ್ತು ಅಂತಂದ್ರೆ ಮನಿ ಏನಾಗತಿ? ಸ್ವರ್ಗ ಆಕತಿ. ಅಂದ್ರೆ ಒಂದೇ ಇಚ್ಛೆ ಆಗ್ಬೇಕು. ನಿಮ್ಮ ಇಚ್ಛೆ ಅವರ ಇಚ್ಛೆ ಪರಸ್ಪರ ಒಂದೇ ಆಯ್ತು ಅಂತಂದ್ರೆ ಅಲ್ಲಿ ಸಂಸಾರದ ಜೀವನ ಸ್ವರ್ಗ ಆಗುತ್ತೆ. ಹಾಗೆ ಇಲ್ಲಿ 12ನೇ ಶತಮಾನದೊಳಗ ಅನುಭವ ಮಂಟಪದೊಳಗ ಸತಿ ಮತ್ತೆ ಪತಿ ಇಬ್ಬರು ಒಂದೇ ಆಗಿ ಬದುಕ್ಯಾರ. ನೋಡಿ ಎಷ್ಟು ಚಂದ, ಒಂದಾಗಿ ಚಂದಾಗಿ. ಎಷ್ಟು ವಿಚಿತ್ರ ಅಲ್ಲ, ಎಷ್ಟು ವಿಭಿನ್ನ. ನೀವು ಒಂದ್ ಕಡೆಯಿಂದ ಬಂದಿರ್ತೀರಿ, ಅವ್ರು ಒಂದ್ ಕಡೆ ಇರ್ತಾರ. ಇಬ್ಬರು ಕೂಡಿಕೊಂಡು ಸಂತೋಷವಾಗಿ ಸುಖವಾಗಿ ಬದುಕುವಂತಹ ತೀರ್ಮಾನವನ್ನ ಕೈಗೊಂಡು ಮದುವೆ ಆಗಿರ್ತೀರಿ. ಮದುವೆಯಾಗುವಾಗ ಮಂತ್ರ ಏನ್ ಹೇಳಿರ್ತಾರ? ಸುಖವಾಗಿರಿ, ಸಮಾಧಾನವಾಗಿರಿ, ಸಂತೋಷವಾಗಿರಿ. ಸಮಾಧಾನವಾಗಿರಿ ಅಂತ ತಾಳಿ ಕಟ್ಟಿಸಿರ್ತಾರ. ತಾಳಿ ಅನ್ನುವಂತ ಸೂತ್ರ ನೋಡ್ರಿ. ತಾಳಿ ನೀವು ತಾಳಬೇಕು, ನೀವು ತಾಳಬೇಕು. ಯಾಕಂದ್ರೆ ಸಂಸಾರ ಅಂದ್ರೆ ಬರೇ ಸುಖ ಇಲ್ಲ, ಸಂಸಾರ ಅಂದ್ರೆ ಬರೇ ದುಃಖ ಇಲ್ಲ. ಸುಖ ದುಃಖಗಳ ಸಂಗಮ ಅದು ಸಂಸಾರ. ಯಾರಾದ್ರೇನಾತ್? ಬಡವರಾದ್ರೇನಾತ, ಶ್ರೀಮಂತರಾದ್ರೇನಾತ? ಹಳ್ಳ್ಯಾಗಂತ ನೋಡ್ರಿ ಏನಂತಾರ? ಎಲ್ಲರ ಮನೆ ದೋಸೆನು ಮುಂದೆ ಗೊತ್ತೈತಿ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಯಾರ ಮನೆ ಆದೇನೋ ಸುಖನೂ ಇರೋದೆ, ದುಃಖನೂ ಇರೋದೆ. ಒಮ್ಮೆ ಸುಖ, ಒಮ್ಮೆ ದುಃಖ. ಇಷ್ಟು ವರ್ಷ ಆಯ್ತು ಲಗ್ನ ಆಗಿ, ನೀವು 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ದುಃಖನ ಬಂದಿಲ್ಲ ಅಂತ ಹೇಳೋದೇವೆ ನಾವ್ ಯಾರಾದ್ರು? ಅಪ್ಪುಗಳ ನನ್ನ ಜೀವನದಾಗ ಕಷ್ಟಗಳೇ ಬಂದಿಲ್ಲ ಅಂತ ಹೇಳೋರು ಯಾರಿದ್ದೇವೆ? ಇಲ್ಲ. ಅಪ್ಪುಗಳೇ ನನ್ನ ಜೀವನದೊಳಗ ಸುಖನೇ ಇಲ್ಲ ಅಂತ ಹೇಳೋರು ಯಾರಿದ್ದೇವೆ? ಒಮ್ಮೆ ಕಷ್ಟ ಬರ್ತದೆ, ಒಮ್ಮೆ ಸುಖ ಬರ್ತದೆ. ಎರಡನ್ನೂ ಸಹಿಸುವಂತ, ಎರಡನ್ನೂ ತಾಳುವಂತ ಇಲ್ಲಿ ದಾಂಪತ್ಯ ಸೂತ್ರವನ್ನ ಕೊಟ್ಟರು. ಹಾಗೆ ಇಲ್ಲಿ ಐದಕ್ಕಿ ಲಕ್ಕಮ್ಮ ಮತ್ತೆ ಮಾರಯ್ಯ ಇಬ್ಬರು ಒಂದಾಗಿ ಚಂದಾಗಿ ಬದುಕ್ತಾ ಇದ್ದಾರೆ. ಎಷ್ಟು ಚಂದ ಬದುಕ್ತಾರೆ ಅಂದ್ರೆ ಅವರ ಸೂತ್ರವನ್ನ, ಅವರ ಜೀವನ ಸೂತ್ರವನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ. ಆ ಐದಕ್ಕಿ
ಐದಕ್ಕಿ ಲಕ್ಕಮ್ಮ ಐದಕ್ಕಿ ಮಾರಯ್ಯ ಇಬ್ಬರೂ ಕೂಡ ಸಾಂಸಾರಿಕ ಜೀವನವನ್ನ ಶಿವ ಮೆಚ್ಚುವಂಗ ಬದುಕ್ತಾರೆ. ಜೇಡದ ದಾಸಮಯ ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳ್ ವಿಷ ಬೆರೆಸಿದಂತೆ ಕಾಣ ರಾಮನಾಥ. ನೋಡಿ ಎಷ್ಟು ಚಂದ ಹೇಳ್ತಾರೆ, ಇಬ್ರು ಒಂದಾಗದೆ ಹೋದ್ರೆ ಹಾಲ್ಯಾರು ವಿಷ ಬೆರೆಸ್ತಂಗ ಅಂತ ಹೇಳ್ತಾರ ಅವ್ರು. ಸತಿ ಮತ್ತೆ ಪತಿ ಒಂದಾಗಬೇಕು, ಒಂದಾಗದೆ ಹೋದ್ರೆ ಏನಾಗತಿ ಅಂದ್ರೆ ಅಲ್ಲಿ ಬದುಕೊಳಗ ಅಸಮಾಧಾನ, ಜಗಳ, ಸಂಘರ್ಷ, ಮನಸ್ತಾಪ. ಈಗಿನ ಪರಿಸ್ಥಿತಿಯೊಳಗಂತೂ ಕೇಳುವಂತಹ ಸಂದರ್ಭಗಳು ಬಹಳ ಕಠಿಣ ಅದಾವ. ಸತಿಪತಿಗಳು ಒಂದಾಗದೆ ಹೋದ್ರ ಏನೆಲ್ಲ ಅವಾಂತರಗಳು ಆಗ್ತಾ ಇದಾವು ಅಂತ ನಿಮಗೆಲ್ಲ ಗೊತ್ತಾಯ್ತು. ಯಾಕೆ? ಆ ಒಂದಾಗಲಾರದ ಪರಿಸ್ಥಿತಿಯೊಳಗ ಜೀವನ ಎಷ್ಟು ದುಃಖಕರ. 9 ಮಗ್ಗಿದ್ದಂಗೆ ಇರ್ಬೇಕಂತ ಸಂಸಾರ ಅಂದ್ರೆ. ಗಂಡ ಹೆಂಡತಿ ಹೆಂಗಿರ್ಬೇಕು ಅಂದ್ರೆ 9 ಮಗ್ಗಿದ್ದಂಗೆ ಇರ್ಬೇಕಂತ. ಹೆಂಗ್ರಿ 9 ಮಗ್ಗಿ? 9 ಮಗ್ಗಿ ಗೊತ್ತಿರೋರಿಗೆ ಗೊತ್ತು. ಏನು 9 ಮಗ್ಗಿ? 9 ಒಂದೇ 9, 9 ಎರಡೇ 18, 9 ಮೂರಲೇ 27, 9 ನಾಲ್ಕಲೇ 36, 9 ಐದಲೇ 45, 9 ಆರಲೇ 63, 9 ಏಳೇ 70, 72, 9 80, 9 ಹತ್ತೇ 90. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅವ್ರಿಬ್ರು ಕೂಡ ಇರ್ಬೇಕು, ಇಬ್ರು ಒಂದ ಇರಬೇಕು ಅಂತ. ಏನು 9 ಮಗ್ಗಿ ಸೂತ್ರ ಏನು ಅಂದ್ರೆ 9 ಒಂದೇ 9, 9 ಎರಡಲೇ 18, 18 ಬರೀರಿ. 1 8, 8 1 ಎಷ್ಟಾಗುತ್ತೆ? 9. 9 ಎರಡಲೇ 18, 9 ಮೂರಲೇ 27, 27 ಒಳಗೆ ನೀವು ಲೆಕ್ಕ ಹಾಕ್ರಿ. 7 2 ಎಷ್ಟಾಗುತ್ತೆ? 9 ಮೂರಲೇ 9 ನಾಲ್ಕಲೇ 36, 6 3 ಎಷ್ಟಾಗುತ್ತೆ? 9 5ಲೇ 45, 5 4 ಎಷ್ಟಾಗುತ್ತೆ? 9 6ಲೇ 63, 6 3, 9 7ಲೇ 72, 7 2 9 81 ಅಂದ್ರೆ 81, 8 1 ಇವು ಏನೇ ಕೂಡಿದ್ರು ಕೊನೆಗೆ ಏನ್ ಬರ್ತತಿ ಅಂದ್ರೆ 9 ಬರ್ತತಿ. ಹಂಗ ಇಬ್ರು ಕೂಡಿರುವ ಸತಿಪತಿಗಳು, ನೀವು ಅವ್ರ ಕಡೆ ತಾಳಿ ಕಟ್ಟಿಸ್ಕೊಂಡಿರಿ, ಅವ್ರು ನಿಮಗ್ ತಾಳಿ ಕಟ್ಟ್ಯಾರ. ಎದಕ್ಕಂದ್ರೆ ಸುಖವಾಗಿ ಬದುಕಬೇಕು ಅಂತ, ಚಂದ ಇರಬೇಕು ಅಂತ ಅಲ್ಲ ನಾವು ಲಗ್ನ ಆಗಿರೋದು. ಏನ್ ತಾಳಿ ಕಟ್ಸುವಾಗ ಇಬ್ರು ಜಗಳಾಡ್ಕೊಂತೇವಿ ಅಂತ ತಾಳಿ ಕಟ್ಸ್ಯಾರೇನ್ರಿ? ತಾಳಿ ಕಟ್ಸೋದ್ ಯಾಕ? ಸಂತೋಷವಾಗಿ ಸುಖವಾಗಿರ್ಲಿ ಅಂತ. ಆ ದಾಂಪತ್ಯ ಜೀವನದೊಳಗ ಎಷ್ಟು ವರ್ಷ ಆದವರೆ ಕೇಳಿ, ಎಲ್ಲಿ ಕಷ್ಟನೇ ಎಲ್ಲಿ ಸಂಸಾರದೇ, ಒಮ್ಮೆ ಸುಖ ಇರೋದೆ ಒಮ್ಮೆ ದುಃಖ ಇರೋದೆ, ಎರಡರ ಸಮ್ಮಿಶ್ರಣ ಇದು ಜೀವನ. ಇಲ್ಲಿ ಐದಕ್ಕಿ ಲಕ್ಕಮ್ಮ ಐದಕ್ಕಿ ಮಾರಯ್ಯ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಅನ್ನುವಂತಹ ಊರಿನವರು. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಅಮರೇಶ್ವರ ಅನ್ನುವಂತಹ ಊರಿನವರು. ಮಾರಯ್ಯ ಲಕ್ಕಮ್ಮ ಕಲ್ಯಾಣಕ್ಕೆ ಬರ್ತಾರೆ ನೋಡ್ರಿ. ಬಸವ ಕಲ್ಯಾಣ ಎಲ್ಲಿ? ರಾಯಚೂರು ಜಿಲ್ಲೆಯ ಲಿಂಗಸೂರು ಅಮರೇಶ್ವರ ಎಲ್ಲಿ? ಇಬ್ಬರೂ ಕೂಡ ಕಲ್ಯಾಣಕ್ಕೆ ಬರ್ತಾರೆ. ಅನುಭವ ಮಂಟಪದ ಬಸವಣ್ಣನ ವ್ಯಕ್ತಿತ್ವವನ್ನ ಕೇಳಿ ಅಲ್ಲಿ ಬಂದ ಸಂದರ್ಭದೊಳಗ ಅಲ್ಲಿ ಶರಣರು, ನೀವು ಏನ್ ಕಾಯಕ ಮಾಡ್ತೀರಪ್ಪ ಅಂತ ಕೇಳಿದಾಗ, ನಾವು ಅಕ್ಕಿಯನ್ನ ಆಯ್ಕೊಂಡು ಬಂದು ಆ ದಾಸೋಹವನ್ನ ಮಾಡಿ ನಾವು ಜೀವನ ಮಾಡ್ತೀವಿ ಅಂತ ಹೇಳ್ತಾರೆ ನೋಡ್ರಿ. ಅಕ್ಕಿಯನ್ನ ಆಯ್ಕೊಂಡು ಬರೋದು, ದಾಸೋಹ ಮಾಡೋದು, ಜೀವನ ಮಾಡೋದು. ಬಹಳ ಗಳಿಸ್ತಿರ್ಲಿಲ್ಲ. ಹೀಗೆ ಒಮ್ಮೆ ಮಾರಯ್ಯ ಏನು ಅಕ್ಕಿಯನ್ನ ಆಯ್ಕೊಂಡು ಬರ್ಬೇಕು ಅಂತ ಅನುಭವ ಮಂಟಪಕ್ಕೆ ಹೋಗ್ತಾನೆ. ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿ ಸತ್ಸಂಗ ನಡೆದಿರುತ್ತೆ, ಶಿವಾನುಭವ ನಡೆದಿರ್ತತಿ. ಎಲ್ಲ ಶರಣರ ಗೋಷ್ಠಿಯೊಳಗ, ಶಿವಾನುಭವ ಗೋಷ್ಠಿಯೊಳಗ ಅಕ್ಕಿ ಆಯುವಂತಹ ಸಂದರ್ಭದೊಳಗ ಶಿವಾನುಭವದೊಳಗ ಕುಳಿತಾಗ, ಇವತ್ತು ಅಕ್ಕಿ ಆಯ್ಬೇಕು, ಕಾಯಕ ಮಾಡಬೇಕು ಅಂತ ಕಾಯಕವನ್ನೇ ಮರಿತಾನೆ. ಎಲ್ಲಿ ಹೋಗ್ಯಾನೆ? ಅನುಭವ ಮಂಟಪಕ್ಕೆ ಹೋಗ್ಯಾನೆ. ಅಕ್ಕಿ ತರಬೇಕು, ಆಯ್ಕೊಂಡು ಬರ್ಬೇಕು ಅನ್ನೋದನ್ನೇ ಮರಿತಾನೆ. ಮರೆತು ತಡವಾಗಿ ಮರಿ ಹೋಗ್ತಾನೆ. ಹೋಗುವುದ್ರೊಳಗ ಏನಾಗಿರ್ತತಿ ಅಂದ್ರೆ ಬಸವಣ್ಣ ಎಷ್ಟು ಸೂಕ್ಷ್ಮಮತಿ ಅಂದ್ರೆ ಗಮನಿಸ್ತಾನೆ. ಮಾರಯ್ಯ ಇವತ್ತು ತಡವಾಗಿ ಹೋಗಿದ್ದಾನೆ, ಅವನಿಗೆ ಅಕ್ಕಿ ಸಿಗ್ಲಿಕ್ಕಿಲ್ಲ ಅಂತ ಏನ್ ಮಾಡ್ತಾನೆ, ಬಸವಣ್ಣನ ಮಹಾಮನೆಯ ಅಂಗಳದೊಳಗ ಒಂದಿಷ್ಟು ಯಥೇಚ್ಛವಾಗಿ ಬಸವಣ್ಣ ಅಕ್ಕಿಯನ್ನ ಚೆಲ್ತಾನೆ. ಯಥೇಚ್ಛವಾಗಿ ಅಕ್ಕಿಯನ್ನ ಚೆಲ್ಲಿರುವಂತಹ ಸಂದರ್ಭದೊಳಗ ತಡವಾಗ್ತತಿ. ತಡವಾಗಿ ಅಕ್ಕಿಯನ್ನ ಆಯ್ದುಕೊಂಡು ವಾಪಸ್ ಮನೆಗೆ ಹೋಗೋದು ವಿಳಂಬ ಆಗುತ್ತೆ. ವಿಳಂಬ ಆದಾಗ ಮಹಾಮನೆಯ ಮುಂದೆ ಯಥೇಚ್ಛವಾಗಿ ಚೆಲ್ಲಿರುವಂತ ಅಕ್ಕಿಯನ್ನ ಹೆಚ್ಚು
ಅಕ್ಕಿಯನ್ನ ಆಯ್ದುಕೊಂಡು ಮಾರಯ್ಯ ಮನೆಗೆ ಹೋಗ್ತಾನೆ. ದಿವಸ ಎಷ್ಟು ಅಕ್ಕಿ ಒಯ್ಬೇಕಾಗಿತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಅಕ್ಕಿಯನ್ನ ಮನೆಗೆ ತಗೊಂಡು ಹೋಗ್ತಾನೆ. ಮನೆಗೆ ತಗೊಂಡು ಹೋದಂತಹ ಸಂದರ್ಭದೊಳಗ ನೋಡಿ, ಸತಿ ಮತ್ತೆ ಪತಿ ಇಬ್ಬರು ಹೇಗೆ ಒಂದಾಗಿದ್ರು ಅಂತ ಅನ್ಲಿಕ್ಕೆ ನಿಮಗೆ ಹೇಳ್ತೇವೆ. ಅವಾಗ ಏನು ಮಾರಯ್ಯನ ಧರ್ಮ ಪತ್ನಿ ಲಕ್ಕಮ್ಮ ಪತಿಯನ್ನ ನೋಡ್ತಾಳೆ. ನೋಡಿ ಆಕೆ ಎಷ್ಟು ಸುಂದರವಾಗಿ, ನೋಡಿ ಸತಿ ಮತ್ತೆ ಪತಿ ಆ ದಾಂಪತ್ಯ ಜೀವನ ಎಷ್ಟು ಅನ್ಯೋನ್ಯವಾಗಿತ್ತು ಅಂತಂದ್ರೆ, ಪತಿಯನ್ನು ತಿದ್ದಬೇಕು, ಗಂಡನನ್ನ ತಿದ್ದಬೇಕು, ತಿದ್ದುವಂತಹ ವಿಧಾನ ಎಷ್ಟು ಚಂದಿತ್ತು. ಅದಕ್ಕೆ ಲಕ್ಕಮ್ಮನದು ಅಂತಂದ್ರ ನೇರವಾಗಿ ಹೇಳಿದ್ರೆ ಸಿಟ್ಟು ಬರ್ತದೆ. ಆದ್ರೆ ನೇರವಾಗಿ ಹೇಳೋಕ್ಕಿಂತ, ಡೈರೆಕ್ಟ್ ಆಗಿ ಹೇಳೋಕ್ಕಿಂತ ಇಂಡೈರೆಕ್ಟ್ ಆಗಿ ಹೇಳೋದೈತಲ್ಲ, ಆ ಇಂಡೈರೆಕ್ಟ್ ಆಗಿ ಹೇಳುವಂತಹ ವಿಧಾನ ಎಷ್ಟು ಚಂದ ಹೇಳ್ತಾಳೆ ಲಕ್ಕಮ್ಮ. ನೋಡ್ರಿ, ಅಕ್ಕಿ ಆಯ್ಕೊಂಡು ಕಾಯ್ಕ ಮಾಡೋ ಲಕ್ಕಮ್ಮ 25 ವಚನಗಳನ್ನು ಬರೆದಳಂದ್ರೆ ವಿಚಾರ ಮಾಡಿದ್ರು. ಎಂತ ಶಕ್ತಿ ಬಂದಿರಬೇಕು ವಚನಗಳನ್ನ ರಚನೆ ಮಾಡುವಂತಹ ಶಕ್ತಿ. ಅದಕ್ಕೆ ಅನುಭವ ಮಂಟಪ ಏನ್ ಕಲಿಸ್ತು ಅಂದ್ರೆ, ಕಸ ಹೊಡೆಯವರನ್ನ, ಅಕ್ಕಿ ಆಯೋರನ್ನ, ಹಗ್ಗ ಹೊಸೆಯವರನ್ನ, ಏನು ನೀಲಾಂಬಿಕೆ, ಗಂಗಾಂಬಿಕೆ ಆ ದಾಸೋಹ ಮಂಟಪದೊಳಗ ಏನು ಬುಟ್ಟಿ ಎಳೆಯುವಂತಹ, ಅಡಿಗೆ ಮಾಡುವಂತಹ ಇವೆಲ್ಲ ಪರಿಕರಗಳನ್ನ ಮಾಡುವಂತಹ ಸೂತ್ರವನ್ನ ಕಲಿಸ್ತು. ಆ 25 ವಚನಗಳನ್ನ ಬಂದಿರುವಂತಹ ಲಕ್ಕಮ್ಮ ಅಕ್ಕಿ ಹೆಚ್ಚಿಗೆ ತಗೊಂಡು ಬಂದಾಗ ಎಷ್ಟು ಚಂದ ಹೇಳ್ತಾಳೆ ನೋಡಿ. ಆಕೆಯ ವಚನದ ರಚನೆ ಎಷ್ಟು ಚಂದ ಐತಂದ್ರ, ಇಷ್ಟೊಂದು ಅಕ್ಕಿ ಆಯ್ದು ತಂದಿರಲ್ಲ, ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ, ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಅಂತ ಹೊಳಿ ಕಳಿಸ್ತಾಳ. ಹೆಚ್ಚಿಗೆ ತಂದ್ರ ಖುಷಿ ಪಡಬೇಕಾಗಿತ್ತು, ಆದ್ರೆ ಖುಷಿ ಪಡಲಿಲ್ಲ. ಇಷ್ಟೊಂದು ತಂದಿರಿ, ನಮಗೆ ಎಷ್ಟು ಬೇಕು, ನಾವು ಇಬ್ಬರು ಊಟ ಮಾಡೋದು ಎಷ್ಟು, ದಾಸೋಹ ಮಾಡೋದು ಎಷ್ಟು, ಹೆಚ್ಚಿಗೆ ತಂದಿರಲ್ಲ, ಹೆಚ್ಚಿಗೆ ತಂದಿದ್ದನ್ನ ಅಲ್ಲಿಯೇ ಸುರಿದು ಬನ್ನಿ ಅಂತ ಹೇಳ್ಬೇಕಾದ್ರೆ ಎಷ್ಟು ಚಂದ ಹೇಳ್ತಾಳ. ಪತಿಯನ್ನ ತಿದ್ದುವ ವಿಧಾನ ಎಷ್ಟು ಚಂದ ಐತೆ ಅಂದ್ರೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅನ್ನೋದು ಎಷ್ಟು ಚಂದ ಹೇಳ್ತಾಳೆ. ಮೊದಲನೇ ಸಾಲ ಏನ್ ಹೇಳ್ತಾಳ, ಆಸೆ ಎಂಬುದು ಅರಸಂಗಲ್ಲದೆ. ಆಸೆ ಯಾರಿಗಿರ್ತತಿ, ರಾಜನಿಗಿರ್ತತಿ. ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ. ಪತಿಯನ್ನ ತಿದ್ದುವಂತಹ ವಿಧಾನ ಎಷ್ಟು ಜಾಣ್ಮೆ ಲಕ್ಕಮ್ಮನದು ಅಂದ್ರೆ, ಆಸೆ ಎಂಬುದು ಅರಸಂಗಲ್ಲದೆ. ಆಸೆ ಯಾರಿಗಿರ್ತತಿ, ದುರಾಸೆ ಯಾರಿಗಿರ್ತತಿ, ರಾಜನಿಗಿರ್ತತಿ. ಅವನಿಗೂ ರಾಜ್ಯ ವಿಸ್ತರಿಸ್ಕೋಬೇಕು, ಅರಮನೆಯನ್ನ ಹೆಚ್ಚಿಸ್ಕೋಬೇಕು, ಸಂಪತ್ತನ್ನ ಹೆಚ್ಚಿಸ್ಕೋಬೇಕು, ಆ ಅರಮನೆಯನ್ನ ಆಸ್ತಿಯನ್ನ ಹೆಚ್ಚಿಸ್ಕೋಬೇಕು ಅನ್ನುವಂತ ಆಸೆ ಯಾರಿಗಿರ್ತತಿ, ರಾಜನಿಗಿರ್ತತಿ. ಮುಂದುವರೆದು ಹೇಳ್ತಾರೆ, ಆ ವಿಧಾನ ನೋಡಿ ಎಷ್ಟು ಚಂದ ಐತಿ. ಪತಿಯನ್ನ ತಿದ್ದುವಂತಹ ವಿಧಾನ ಏನು, ರೋಷವೆಂಬುದು ಯಮದೂತನಿಗಲ್ಲದೆ ಅಜಾತನಿಗುಂಟೆ. ನೀನು ಅಕ್ಕಿ ಬಹಳ ತಂದೀಯ, ಆಸೆಯಿಂದ ತಂದೀಯ ಅಂತ ಅಂದ ಕೂಡಲೇ ಸಿಟ್ಟು ಬರಬಹುದು, ಪತಿ ಯಜಮಾನನ ಸಿಟ್ಟು ಬರಬಹುದು. ಅವಾಗ ಎರಡನೇ ಸಾಲ ಹೇಳ್ತಾರ, ರೋಷವೆಂಬುದು ಯಮದೂತನಿಗಲ್ಲದೆ. ನೋಡಿ, ಸಿಟ್ಟು ಯಾರಿಗಿರ್ತತಿ, ಶಿವಭಕ್ತರಿಗೆ ಇರೋದಿಲ್ಲ ಅನ್ನೋದನ್ನ ಎಷ್ಟು ಜಾಣ್ಮೆಯಿಂದ ಹೇಳ್ತಾಳೆ. ನೀವು ಶಿವಭಕ್ತರಿದ್ದೀರಿ, ನಿಮಗೆ ಸಿಟ್ಟೈತಿ ಅಂತ ಹೇಳ್ತಾಳ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ನೋಡಿ, ಸಿಟ್ಟು ಯಾರಿಗೈತಿ, ಶಿವಭಕ್ತನಿಗೆ ಸಿಟ್ಟಿರೋದಿಲ್ಲ, ಸಿಟ್ಟಿದ್ರೆ ಶಿವಭಕ್ತ ಆಗೋದಿಲ್ಲ. ಯಮನಿಗೆ ಸಿಟ್ಟೈತಿ, ಆ ಯಮ ನೀವಲ್ಲ. ಮುಂದುವರೆದು ಹೇಳ್ತಾಳ, ಈ ಸತ್ತಿ ಆಸೆ ನಿಮಗೇಕೆ, ಇಷ್ಟೊಂದು ಅಕ್ಕಿ ಆಸೆ ನಿಮಗೇಕೆ, ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ, ಎಲ್ಲಿಂದ ತಂದಿರಿ ಅಲ್ಲೇ ಸುರಿದು ಬರ್ರಿ ಅಂತ ವಾಪಸ್ ಕಳಿಸ್ತಾಳ. ಎಂತ ತಾಕತ್ತಲ್ಲ. ಹೆಚ್ಚಿಗೆ ತಂಬರೇ ಅಂತ ಕಾಡೋದಿಲ್ಲ, ಬೇಡೋದಿಲ್ಲ, ಒತ್ತಡ ಹಾಕೋದಿಲ್ಲ. ಹೆಚ್ಚಿಗೆ ತಂದಾಗ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಅಂತ ಹೇಳಬೇಕಾದ್ರೆ, ಇದು ದಾಂಪತ್ಯದ ಜೀವನ, ಇದು ಶರಣ ಸತಿ ಲಿಂಗಪತಿ, ಅದು ಸತಿಪತಿ ಒಂದಾದ ಜೀವನ. ಈಗಿನ ಕಾಲದೊಳಗಾದ್ರೆ ಪತಿ ಹೆಚ್ಚು ಗಳಿಸದೆ ಹೋದ್ರೆ ಜಗಳಗಳು ಶುರುವಾಗ್ತಾವ. ಯಾಕೆ, ಈಗಿನ ಕಾಲದ ಜೀವನ ಬೇರೆ ಐತಿ. ಅದ್ರ ಬಗ್ಗೆ ನಾವು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಪತಿ ಬಹಳ ಗಳಿಸ್ತಿದ್ದ ಅಂದ್ರೆ ಅವ್ನು ಬಹಳ ಚಲೋ, ಅವ್ನು ಬಹಳ ಕಡಿಮೆ ಗಳಿಸ್ತಿದ್ದ ಅಂದ್ರೆ ಅವನು ಏನು ಇಲ್ಲ ಅಂತ. ಕಡಿಮೆ ತಂದದ್ದಕ್ಕ ಏನು ಜಗಳಗಳು ಆಗ್ತವೆ, ಆದ್ರೆ ಹೆಚ್ಚಿಗೆ ತಂದಿದ್ರೆ ಸಂತೋಷ ಪಡ್ತಾರೆ. ಆದ್ರೆ ಈಗಿನ ದಿನಮಾನಗಳು, ಆದ್ರೆ ಆಗಿನ ದಿನಮಾನಗಳದ ಪತಿ ಹೆಚ್ಚಿಗೆ ತಂದ್ರೆ ವಾಪಸ್ ಅಲ್ಲೇ ಸುರಿದು ಬಾ ಅಂತ ಕಳಿಸ್ತಾಳ ಲಕ್ಕಮ್ಮ. ಎಂತ ಆದರ್ಶ ಜೀವನ ಇದು. ಸತಿ ಮತ್ತೆ ಪತಿ ಇಬ್ಬರು ಒಂದಾಗಿ ಬದುಕುವಂತಹ ಸೂತ್ರವನ್ನ ಕೊಡ್ತಾರೆ. ಅದಕ್ಕೆ ಮುಂದುವರೆದು ಅವರು ಹೇಳ್ತಾರೆ, ಇಂತಹ ಬಸವಣ್ಣನವರ ಅನುಭವ ಮಂಟಪದೊಳಗ ಕಾಯಕದ ಮೂಲಕ, ದಾಸೋಹದ ಮೂಲಕ ಇಂತಹ ಸೂತ್ರವನ್ನ ಕೊಡುವಂತಹ ಶರಣರು ಅಪ್ರತಿಮ ಆದರ್ಶವನ್ನ, ಅಪ್ರತಿಮ ಸೂತ್ರವನ್ನ 12ನೇ ಶತಮಾನದೊಳಗ ನಮಗೆ ಕೊಡುತ್ತಾರೆ. ಕಾಯಕ ದಾಸ
ಇವೆರಡೂ ಸಮಾಜದ ಬಹುದೊಡ್ಡ ಧ್ಯೇಯಗಳನ್ನ ಅವಾಗ ಅವ್ರು ಮಾಡ್ಕೊಳ್ತಾರೆ. ದುಡಿದ್ರೆಲ್ಲ 4 ಮಂದಿಗೆ ಉಳಿಸ್ಲಿಕ್ಕೆ ಸಾಧ್ಯ. ನೀವೆಲ್ಲ ಇಲ್ಲಿ ಒಂದು ತಿಂಗಳು ಪ್ರತಿ ವರ್ಷ ಜಹೀರಾಬಾದ್ ಬಸವೇಶ್ವರ ಫಂಕ್ಷನ್ ಹಾಲ್ ಒಳಗ ಪ್ರತಿ ವರ್ಷ ಶ್ರಾವಣ ಮಾಸದೊಳಗ ಒಂದು ತಿಂಗಳು ಪ್ರವಚನ, ಜ್ಞಾನ ದಾಸೋಹ ಪ್ರವಚನ ಅಂದ್ರೆ ಅನ್ನ ದಾಸೋಹ, ನೀವು ದಾಸೋಹವನ್ನ ಮಾಡ್ತಿರಲ್ಲ. ಒಂದು ತಿಂಗಳು ನೋಡಿ, ಪ್ರತಿನಿತ್ಯ ಒಬ್ಬರು ಇಬ್ಬರು 3 ಜನನು ಹೆಂಗೆಂಗೆ ನಿಮಗೆ ಅನುಕೂಲ ಆಗುತ್ತೋ ಹಂಗಂಗ ಇಲ್ಲಿ ದಾಸೋಹ ಮಾಡಿಸ್ತೀರಿ, ಕಾಯಕ ಮಾಡ್ತೀರಿ, ದುಡಿತೀರಿ, ದುಡಿದಿದ್ದನ್ನ ಇಲ್ಲಿ ದಾಸೋಹ ಮಾಡ್ತೀರಿ. ಇದನ್ನೇ ಅಪ್ಪ ಬಸವಣ್ಣ ಕಲಿಸಿದ್ರು. ಇಲ್ಲಿ ದಾಸೋಹ ಮಾಡೋದೇನು, ಎಲ್ಲರೂ ಕೂಡಿಕೊಂಡು ಎಲ್ಲರೂ ಸೇರ್ಕೊಂಡು, ನಾ ದೊಡ್ಡವ ಸಣ್ಣವ ಬಡವ ಶ್ರೀಮಂತ, ನಾನು ಅವಿದ್ಯಾವಂತ ವಿದ್ಯಾವಂತ ಎಲ್ಲ ಮರೆತು ನಾವೆಲ್ಲ ಸೇರಿ ಸಹ ಭೋಜನ ದಾಸೋಹ ಮಾಡಿ ಹೋಗ್ತಿರಲ್ಲ ನೀವು. ಬಸವಣ್ಣ ಕಲಿಸಿದ್ದು ಇದನ್ನೇ. ಈ ದಾಸೋಹ ಕೂಡಿ ಉಣ್ಣುವಂತಹ, ಕೂಡಿ ಬಾಳುವಂತಹ ಸೂತ್ರ. ಒಂದು ಕಾಯಕ, ಒಂದು ದಾಸೋಹ, ಗಳಿಕೆ ಬಳಕೆ. ಇವು ದಾಸೋಹ ಮಾಡದೆ ಹೋದ್ರೆ ಏನಾಗುತ್ತೆ, ಬಳಸದೆ ಹೋದ್ರೆ ಏನಾಗುತ್ತೆ, ಅದನ್ನು ಎಚ್ಚರಿಸ್ತಾರೆ ಶರಣರು. ನೀನೇನು ದಾನ ಮಾಡಲಿಲ್ಲ, ಏನೂ ದಾಸೋಹ ಮಾಡಲಿಲ್ಲ ಅಂದ್ರೆ ಯಾರು ಬರ್ತಾರ ಮನೆಗೆ? ಇನ್ಕಮ್ ಟ್ಯಾಕ್ಸ್ ನವ್ರು ಬಂದು ರೈಡ್ ಮಾಡ್ತಾರ, ಇಲ್ಲ ಲೋಕಾಯುಕ್ತರು ಬಂದು ರೈಡ್ ಮಾಡ್ತಾರ. ಇನ್ನು ಯಾರು ಮಾಡಲಿಲ್ಲ ಅಂದ್ರೆ ಕಳ್ಳರು ಕನ್ನ ಹಾಕಿ ಸಂಪತ್ತು ಲೂಟಿ ಮಾಡಿ ಹೋಗ್ತಾರೆ. ದಾನ ಮಾಡಲಿಲ್ಲ, ಅವು ಮಾಡಲಿಲ್ಲ, ದಾಸೋಹ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಪರಿಸ್ಥಿತಿ? ಮನೆಯೊಳಗೆ ಜಗಳಗಳಾಗ್ತವೆ. ಜಗಳಗಳಾಗಿ ದುಡ್ಡು ಎಲ್ಲಿ ಕರಗಕ್ಕೆ ಶುರುವಾಗ್ತತಿ ಅಂದ್ರೆ ಒಂದು ವಕೀಲರಿಗೆ ಕರಗಕ್ಕೆ ಶುರುವಾಗ್ತತಿ, ಇಲ್ಲ ಪೊಲೀಸರಿಗೆ ಕರಗಕ್ಕೆ ಶುರುವಾಗ್ತದೆ. ಜಗಳ ಆತು ಅಂದ್ರೆ ಕೊಡಬೇಕಲ್ಲ, ಯಾರಿಗೆ ಕೊಡಬೇಕು? ಪೊಲೀಸರಿಗೆ ಕೊಡಬೇಕು, ಇಲ್ಲ ಲಾಯರ್ ಕೊಡಬೇಕು. ಇಲ್ಲ ರೋಗ ಬಂದ್ವು, ನೀ ದಾಸೋಹ ಮಾಡಲಿಲ್ಲ, ದಾನ ಮಾಡ್ದಂಗ ರೋಗಗಳು ಬಂದ್ವು ಅಂದ್ರೆ ಯಾರಿಗೆ ಕೊಡಬೇಕು? ಡಾಕ್ಟರ್ ಫೀಸ್ ಕೊಡಬೇಕು. ಅದಕ್ಕೆ ನಮ್ ಹಿರಿಯರು ಹೇಳ್ತಾ ಇದ್ರು, ನೀ ದಾನ ಮಾಡಲಿಲ್ಲ ಅಂದ್ರೆ ಮುಂದೆ ದಂಡಕ್ ಮಾಡ್ಬೇಕಾಗತ್ತಪ್ಪ. ಎಷ್ಟು ಜನ ಹೇಳ್ತಾರೆ ನೋಡಿ, ನೀ ದಾನ ಮಾಡಲಿಲ್ಲ ಅಂದ್ರೆ ಮುಂದೆ ದಂಡಕ್ ಮಾಡ್ಬೇಕಾಗತಿ, ನೀ ದಾನ ಮಾಡಲಿಲ್ಲ ಅಂದ್ರೆ ಮುಂದೆ ಪಶ್ಚಾತ್ತಾಪಕ್ಕೆ ಮೂಲ ಆಕತಿ. ಹಿಡಿದಷ್ಟು ತಿಳಿದಷ್ಟು ನೀ ದಾನ ಮಾಡು, ದಾಸೋಹ ಮಾಡು ಅನ್ನುವಂತಹ ಸೂತ್ರವನ್ನ 12ನೇ ಶತಮಾನದೊಳಗ ಕಲಿಸಿದ್ರು ಅಪ್ಪ ಬಸವಣ್ಣನವರು. ಅನುಭವ ಮಂಟಪದೊಳಗ ಎಲ್ಲರೂ ನೀಡೋರೆ, ಯಾರು ಬೇಡೋದಿಲ್ಲ, ಯಾರು ಕಾಡೋದಿಲ್ಲ. ನೋಡ್ರಿ, ಪ್ರತಿನಿತ್ಯ ಲಕ್ಷದ ಮೇಲೆ 96,000 ಗಣಗಳಿಗೆ ದಾಸೋಹ ನಡೀತಿತ್ತು ಅಂದ್ರೆ ಕಲ್ಯಾಣದೊಳಗೆ ವಿಚಾರ ಮಾಡ್ರಿ. ಒಂದು ಜನ ಅಲ್ಲ, ಲಕ್ಷದ ಮೇಲೆ 96,000 ಅಂದ್ರೆ ದಿವಸ 2 ಲಕ್ಷ ಜನ ಹತ್ತಿರ ಪ್ರಸಾದ ಮಾಡ್ತಿದ್ರು ಅಂದ್ರೆ ಹೇಗೆ ದಾಸೋಹ ನಡೀತಿರ್ಬೇಕು ಕಲ್ಯಾಣದೊಳಗೆ ವಿಚಾರ ಮಾಡಿ. ಅಂದ್ರೆ ಅಷ್ಟು ಕಲ್ಯಾಣದೊಳಗೆ ದಾಸೋಹ ನಡೀತಿರ್ಬೇಕಾದ್ರೆ ಎಲ್ಲರೂ ನೀಡೋರೆ, ಎಲ್ಲರೂ ಕೊಡೋರೆ. ಯಾಕೆ? ಎಲ್ಲರೂ ಕಾಯಕ ಮಾಡ್ತಾ ಇದ್ರು, ಎಲ್ಲರೂ ದಾಸೋಹ ಮಾಡ್ತಾ ಇದ್ರು. ಹಾಗೆ ಈ ಬಸವೇಶ್ವರ ಫಂಕ್ಷನ್ ಹಾಲ್ ಒಳಗ ನೀವೆಲ್ಲ ಪ್ರತಿ ದಿವಸ ಒಬ್ರು ಇಬ್ರು 3 ಜನ ಹೇಗೆ ದಾಸೋಹಕ್ಕೆ ಆದ್ಯತೆ ಕೊಡ್ತಿರೋ, ಯಾಕೆ? ಅದೇ ಸರ್ವಸ್ವ, ದಾಸೋಹನೇ ಅದು ಬಹಳ ಮುಖ್ಯ ಸೂತ್ರ. ನಾವೆಲ್ಲ ಕೂಡಿ ಆನಂದ ಪಡ್ತೇವೆ, ಕೂಡಿ ಸಂತೋಷ ಪಡ್ತೇವೆ, ಕೂಡಿ ಪ್ರಸಾದ ಮಾಡ್ತೇವೆ. ಈ ದಾಸೋಹಕ್ಕೆ ನೀವೇನು ಯಾರ ಮನೆಗೆ ಹೋಗಿ ಪಟ್ಟಿ ಕೇಳೋದಿಲ್ಲ. ನೀವಾಗೇ ನೀವು ಹೆಸರು ಬರೆಸಿ, ನಾನು ಇಂಥ ದಿವಸ ದಾಸೋಹ ಮಾಡ್ತೇನೆ, ನಾನು ಇಂಥ ದಿವಸ ಪ್ರಸಾದ ಮಾಡಿಸ್ತೇನೆ. ಇದನ್ನ ಅಪ್ಪ ಬಸವಣ್ಣ ನಮಗೆ ಕಲಿಸಿದ್ದು. ಎಲ್ಲರೂ ಕೂಡಿ ಏನು ಪ್ರಸಾದ ಮಾಡುವಂತಹ ಈ ಸೂತ್ರವನ್ನ ಅದೇ ವಿಚಾರ ಮಾಡಿ. ಚರ್ಚ್ ಹೋಗಿ ಅಲ್ಲಿ ಅನ್ನದಾಸೋಹ ಇರೋದಿಲ್ಲ, ಮಸೀದಿಗೆ ಹೋಗಿ ಅನ್ನದಾಸೋಹ ಇರೋದಿಲ್ಲ, ಮತ್ತೊಂದಕ್ಕೆ ಹೋಗಿ ಅಲ್ಲಿ ದಾಸೋಹ ಇರೋದಿಲ್ಲ. ಆದ್ರೆ ಲಿಂಗಾಯತ ಪರಂಪರೆಯೊಳಗ ನೀವು ಮಠಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ದಾಸೋಹ ಭವನಕ್ಕೆ ಹೋಗಿ, ಅಲ್ಲಿ ಏನ್ ಇರ್ತತಿ ಅಂದ್ರೆ ದಾಸೋಹ ಇರ್ತತಿ. ಎಲ್ಲರೂ ಕೂಡ್ಕೊಂಡು ಜ್ಞಾನವನ್ನ ಕೇಳ್ತೀರಿ, ಕೊನೆಗೆ ಎಲ್ಲರೂ ಕೂಡ್ಕೊಂಡು ಪ್ರಸಾದ ಮಾಡಿ ಮನೆಗೆ ಹೋಗ್ತೀರಿ. ಇದು ಮೊಟ್ಟ ಮೊದಲು 12ನೇ ಶತಮಾನದೊಳಗ ಅಪ್ಪ ಬಸವಣ್ಣನವರು ನಮಗೆ ಕಲಿಸಿದ್ದೇನು ಅಂದ್ರೆ ದಾಸೋಹ. ನಾವು ಸಂತೋಷ ಪಡೋದು ಯಾವಾಗ, ಸಮಾಧಾನ ಪಡೋದು ಯಾವಾಗ? ಇವೆಲ್ಲ ಮನೆಗೆ ಅತಿಥಿಗಳು ಕರ್ಕೊಂಡು ಬರ್ತೀರಿ, ಸಂಬಂಧಿಕರನ್ನ ಕರ್ಕೊಂಡು ಬರ್ತೀರಿ. ತಾಯಿಯನ್ನ ದೇವರು ಅಂತ ಕರೀತಾರೆ. ಯಾಕೆ ತಾಯಿಯನ್ನ ದೇವರು ಅಂತ ಕರೀತಾರೆ? ದೇವರ ಸ್ಥಾನವನ್ನು ಯಾರಿಗೆ ಕೊಟ್ಟಾರೆ? ತಾಯಿಗೆ ಕೊಟ್ಟಾರೆ. ಯಾಕೆ ತಾಯಿಗೆ ಕೊಟ್ರು? ಅಡಿಗೆ ಮಾಡೋದು ನೀವು, ನೀಡೋದು ನೀವು, ಉಣಿಸೋದು ನೀವು. ಫಸ್ಟ್ ಅಡಿಗೆ ಮಾಡಿ ಎಲ್ಲರಿಗೂ ಉಣಿಸ್ತೀರಿ, ಎಲ್ಲರಿಗೂ ಉಣಬಡಿಸ್ತೀರಿ, ಎಲ್ಲರಿಗೂ ಸಂತೋಷ ಪಡಿಸ್ತೀರಿ. ಕೊನೆಗೆ ಏನ್ ಮಾಡ್ತೀರಿ? ಅವರ ಸಂತೋಷವನ್ನ ನೋಡಿ ನೀವು ಸಂತೋಷವಾಗಿ ಉಳಿದ್ರು ಸರಿ, ಉಳದೇ ಇದ್ರು ಸರಿ, ಏನ್ ಮಾಡ್ತೀರಿ? ಊಟ ಮಾಡ್ತೀರಿ. ಎಲ್ಲರನ್ನು ಉಣಿಸ್ತಿರಲ್ಲ, ಎಲ್ಲರನ್ನು ಸಂತೋಷ ಪಡಿಸ್ತಿರಲ್ಲ. ಅಡಿಗೆ ಮಾಡುವಾಗ ಯಾವ ಭಾವದಿಂದ ಅಡಿಗೆ ಮಾಡ್ತೀರಿ? ನಾನು ಹೊರತುಂಬ ಉಣಬೇಕು ಅನ್ನೋ ಭಾವದಿಂದ ಅಡಿಗೆ ಮಾಡೋದಿಲ್ಲ. ನೋಡ್ರಿ, ತಾಯಿಗೆ ದೇವರು ಅಂತ ಯಾಕೆ ಕರೆದ್ರು ಅಂದ್ರೆ ಆ ತಾಯಿತನದ ದೊಡ್ಡ ಗುಣ ಎಂತದ್ದು ಅಂದ್ರೆ
ದೇವರ ಸ್ಥಾನವನ್ನು ಯಾಕೆ ಕೊಟ್ಟರು ಅಂದ್ರೆ ಹಸನ ಮಾಡೋದು ನೀವು, ಅಡಿಗೆ ಮಾಡೋದು ನೀವು, ಬಡಿಸೋದು ನೀವು, ಉಣಬಡಿಸೋದು ನೀವು, ಎಲ್ಲ ಮಾಡುವಾಗ ಯಾವ ಭಾವದಿಂದ ಅಡಿಗೆ ಮಾಡ್ತೀರಿ? ಯಜಮಾನರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಖುಷಿಯಿಂದ ಸಂತೋಷವಾಗಿ ಊಟ ಮಾಡ್ಲಪ್ಪ, ಅವ್ರ ಆನಂದ ಪಡ್ಲಿ, ಅವ್ರ ಆನಂದ ಪಟ್ರು ಅಂದ್ರೆ ನನಗೆ ಸಮಾಧಾನ, ನನಗೆ ಸಂತೃಪ್ತಿ ಆಗ್ತತಿ ಅಂತ ಭಾವಿಸ್ತಿರಲ್ಲ, ಭಾವಿಸಿ ಆ ಸದ್ಭಾವದಿಂದ ಉಣಬಡಿಸ್ತಿರಲ್ಲ, ಅದಕ್ಕೆ ದೇವತ್ವವನ್ನ, ದೇವರ ಸ್ಥಾನವನ್ನ ನಿಮಗೆ ಕೊಟ್ರು. ನಾನು ಅಡಿಗೆ ಮಾಡೇನಿ ಅಂತ ಹೇಳಿ ನೀವು ಮೊದಲು ಉಣ್ತೀರೇನು? ಇಲ್ಲಲ್ಲ. ಅಡಿಗೆ ಮಾಡೋದು ನೀವು ಅಂದ್ರು ಉಣ್ಣೋದು ಯಾರು? ಕೊನೆಗೆ ಎಲ್ಲರನ್ನು ಉಣಿಸಿ ನೀವು ಊಟ ಮಾಡ್ತೀರಿ, ಪ್ರಸಾದ ಮಾಡ್ತೀರಿ. ಅದರ ದ್ಯೋತಕ ಅಲ್ಲಿ ಸಮಾಧಾನ, ನಾನು ಉಣ್ಣಿದ್ದಕ್ಕಿಂತ ಮತ್ತೊಬ್ಬರಿಗೆ ಉಣಿಸಿ ಸಂತೃಪ್ತಿಯನ್ನು ಪಡ್ತೇವಲ್ಲ, ಅದು ದೊಡ್ಡ ತಾಯ್ತನ. ದೇವರ ನೆರವನ್ನ ಕೊಟ್ಟು ಇವೆಲ್ಲ ಕೂಸಿಗೆ ಉಣಬಡಿಸ್ತೀರಿ. ಕೂಸಿಗೆ ಉಣಿಸುವಾಗ ಎಷ್ಟು ಶಾಣೆತನದಿಂದ ಉಣಿಸ್ತೀರಿ. ಸಣ್ಣ ಸಣ್ಣ ತುತ್ತು ಮಾಡಿ, ಇದೊಂದ ತುತ್ತು, ಇದೊಂದ ತುತ್ತು, ಇದೊಂದ ತುತ್ತು ಅಂತ ಚಂದ್ರನ್ ತೋರಿಸ್ತೀರಿ, ಆ ಮುಗುಲ್ ತೋರಿಸ್ತೀರಿ, ಮತ್ತೊಂದು ತೋರಿಸ್ತೀರಿ, ಗುಬ್ಬಿ ತೋರಿಸ್ತೀರಿ, ಕಾಗಿ ತೋರಿಸ್ತೀರಿ, ಪಾರಿವಾಳ ತೋರಿಸ್ತೀರಿ. ತೋರಿಸಿ ಉಣಿಸುವಾಗ ಒಂದು ಬಟ್ಲು, ಆ ಬಟ್ಲನ್ನೇ ಖಾಲಿ ಮಾಡ್ತೀರಿ. ಏನು ತೋರಿಸ್ತೀರಿ ಕೂಸಿಗೆ? ಇದೊಂದ ತುತ್ತು, ಇದೊಂದ ತುತ್ತು, ಇದೊಂದ ತುತ್ತು, ಇದೊಂದ ತುತ್ತು ಅನ್ಕೊಂತಾನ ಆ ಕೂಸನ್ನ ಹೊಟ್ಟೆ ತುಂಬಿಸಿ ನೀವು ಆ ಕೂಸಿಗಿಂತ ಸಂತೋಷ ಪಡ್ತೀರಿ. ಅದಕ್ಕೆ ತಾಯಿಯನ್ನ ದೇವರು ಅಂದ್ರೆ ನೀವು ಉಣ್ಣೋದಿಲ್ಲ, ಮತ್ತೊಬ್ಬರನ್ನ ಉಳಿಸಿ ಆನಂದ ಪಡ್ತೀರಿ, ಮತ್ತೊಬ್ಬರನ್ನ ಉಳಿಸಿ ಸಂತೋಷ ಪಡ್ತೀರಿ. ಉಣಿಸೋದ್ರೊಳಗಿರೋ ಆನಂದ, ಉಣಿಸೋದ್ರೊಳಗಿರೋ ಸಂತೋಷ ಉಣ್ಣೋದ್ರೊಳಗಿರೋದಿಲ್ಲ. ಅದಕ್ಕೆ ದಾಸೋಹವನ್ನ ಶರಣರು ನಮಗೆ ಕಲ್ಪಿಸಿಕೊಟ್ರು. ನಾವು ಉಣ್ಣೋದಷ್ಟೇ ಅಲ್ಲ, ಮತ್ತೊಬ್ಬರನ್ನ ಉಣಿಸೋದು ಐತಲ್ಲ. ನೋಡಿ, ಈ ದಾಸೋಹ ಸೂತ್ರ ನೀವೆಲ್ಲ ಮಕ್ಕಳು ಮದುವೆ ಮಾಡ್ತೀರಿ, ಮೊಮ್ಮಕ್ಕಳು ಮದುವೆ ಮಾಡ್ತೀರಿ, ದೊಡ್ಡ ಹಾಲೊಳಗೆ ಮಾಡ್ತೀರಿ, ಎಲ್ಲೋ ಮಾಡ್ತೀರಿ. ಮಾಡುವಾಗ ಏನ್ ಮಾಡ್ತೀರಿ? ಎಲ್ಲರನ್ನು ಮನೆಗೆ ಊಟ ಮಾಡಿಸಿ ಕಳಿಸ್ತೀರಲ್ಲ. ಮದುವೆಗೆ ಬಂದವರಿಗೆ ನೀವು ಊಟ ಮಾಡಲಾರ್ದೆ ಹೋಗ್ಬೇಡಿ, ಊಟ ಮಾಡ್ಕೊಂಡ ಹೋಗ್ಲಿ ಅಂತೀರಲ್ಲ. ಯಾಕೆ? ಉಣಿಸ್ತಿರಲ್ಲ. ಉಣಿಸೋದ್ರೊಳಗಿರುವಂತ ಆನಂದ, ಉಣಿಸೋದ್ರೊಳಗಿರುವಂತ ಸೌಭಾಗ್ಯ ಮತ್ಯಾವುದರೊಳಗೂ ಕೂಡ ಇಲ್ಲ. ಬಸವಣ್ಣ ಮಾಡಿದ್ದೇನು ಅಂದ್ರೆ ಕಲ್ಯಾಣದ ಅನುಭವ ಮಂಟಪದೊಳಗ ಬಂದವನ್ನೆಲ್ಲ ಉಣಬಡಿಸ್ತಾ ಇದ್ದ, ಬಂದವನ್ನೆಲ್ಲ ಪ್ರಸಾದ ಮಾಡಿಸ್ತಾ ಇದ್ದ. ನೋಡಿ, ಬಸವಣ್ಣನ ವ್ಯಕ್ತಿತ್ವಕ್ಕ ಕಾಶ್ಮೀರದಿಂದ ಬಂದ್ರು, ಅಫ್ಘಾನಿಸ್ತಾನದಿಂದ ಬಂದ್ರು, ಆಂಧ್ರದಿಂದ ಹೋದ್ರು, ಅವೇನೋ ಗುಜರಾತ್ ನಿಂದ ಹೋದ್ರು. ಯಾಕೆ? ಬಸವಣ್ಣ ಏನು ಮಾಡಲಿಲ್ಲ. ಯಾರು ಬರ್ತಾರ ಅವರನ್ನ ಅಂತಃಕರಣದಿಂದ ಪ್ರಸಾದ ಮಾಡಿಸ್ತಿದ್ದ. ಹಸದು ಬಂದವರನ್ನ ಪ್ರಸಾದ ಮಾಡಿಸ್ತಾ ಇದ್ದ. ಹಸದವನಿಗೆ ಅನ್ನ ಕೊಡದೆ ದೇವರು ಅನ್ನುವಂತಹ ಭಾವದಿಂದ ವಿಶ್ವಗುರು ಬಸವಣ್ಣನವರು ಮಾಡಿದ್ದಕ್ಕ ಕಲ್ಯಾಣದಿಂದ ಇಲ್ಲಿ ತನಕ ಬರ್ತಾರ, ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬರ್ತಾರ. ನಿಮಗೆಲ್ಲ ಗೊತ್ತೈತಿ. ಮುಂದಿನ ಪ್ರಸಂಗದೊಳಗೆ ನಾವು ಹೇಳ್ಕೊಳ್ತೇವೆ, ಓಳಿಗೆ ಮಾರಯ್ಯ ಎಂತ ಪರಮ ದಾಸೋಹಿ ಆಗಿದ್ದ ಅನ್ನೋದನ್ನ, ಅವರ ಚರಿತ್ರೆಯನ್ನ ಕೇಳುವಂತ ಸಂದರ್ಭದೊಳಗೆ ನಾವು ನಿಮಗೆ ಹೇಳ್ಕೊಳ್ತೇವೆ. ಅದಕ್ಕೆ ಈ ಕೈಗಳು ನೋಡಿ, 2 ಕೈಗಳನ್ನ ಕೊಟ್ಟಾನ ಭಗವಂತ, 2 ಕೈಗಳನ್ನ 10 ಬೆರಳುಗಳನ್ನ ಕೊಟ್ಟಾನೆ. ಕಾಯಕ ಯಾರು ಮಾಡ್ತಾರ ಅವನನ್ನ ಭಕ್ತ ಅಂತ ಕರೀತಾರ. ಏನು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಈ 10 ಬೆರಳುಗಳನ್ನ ಬಳಸದೆ ಹೋದ್ರ ನೀನು ಭಕ್ತ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಮನೆತನ ಸಾಗಬೇಕಾದ್ರೆ ಒಂದು ಕಾಯಕ ಮತ್ತೊಂದು ದಾಸೋಹ, ಇವೆರಡರ ಮೂಲಕ ನೀನು ಮನೆತನವನ್ನ ಸುಂದರಗೊಳಿಸುವಂತಹ ಸೂತ್ರವನ್ನ ಇಲ್ಲಿ ನಾವು ನೋಡ್ತೇವೆ. ಆಯ್ದಕ್ಕಿ ಲಕ್ಕಮ್ಮ ಅಕ್ಕಿಯನ್ನ ವಾಪಸ್ ಕಳಿಸ್ತಾಳೆ. ಅಕ್ಕಿಯನ್ನ ವಾಪಸ್ ಕಳಿಸಿದಾಗ ಒಂದು ಪ್ರಸಂಗ, ಮಾರಯ್ಯ ಅಕ್ಕಿಯನ್ನ ಆಯ್ಕೊಂಡು ಬರ್ಲಿಕ್ಕೆ ಹೋಗಿರ್ತಾನೆ. ಶಿವ ಹೆಂಗ್ ಪರೀಕ್ಷೆ ಮಾಡ್ತಾನೆ ನೋಡಿ. ಮಾರಯ್ಯ ಅಕ್ಕಿಯನ್ನ ಆಯ್ಕೊಂಡು ಬರ್ಲಿಕ್ಕೆ ಹೋಗ್ಯಾನೆ. ಏನು ಲಕ್ಕಮ್ಮ ಮನೆಯೊಳಗೆ ಒಬ್ಬಳೇ ತನ್ನ ಗೃಹ ಕೃತ್ಯವನ್ನ ಮಾಡ್ಕೋಂತ ಕುಂತಿರ್ತಾಳೆ. ಗೃಹ ಕೃತ್ಯಗಳನ್ನ ಮಾಡ್ಕೋಂತ ಕುಂತಾಗ ಒಬ್ಬ ಪರೀಕ್ಷೆಯನ್ನ ಮಾಡಬೇಕು ಈ ಪತ್ನಿಯನ್ನ, ಸತಿಪತಿಗಳನ್ನ ಅಂತ ತಿಳ್ಕೊಂಡು ಶಿವ ಜಂಗಮ ರೂಪದೊಳಗ ಮಾರುವೇಷದೊಳಗ ಬಂದು ನನಗೆ ಹಸಿವಾಗೈತಿ ಊಟ ಕೊಡು ಅಂತ ಹೇಳ್ತಾನೆ. ಆ ಲಕ್ಕಮ್ಮ ಹಸಿದು ಬಂದಂತಹ ಮಾರುವೇಷದೊಳಗ ಶಿವನೇ ಮಾರುವೇಷದೊಳಗೆ ಬಂದಾಗ ಒಳಗ್ ತರಿಸಿ ಆತನನ್ನ ಕುಂಡ್ರಿಸಿ ಉಣಬಡಿಸ್ತಾಳೆ, ಉಪಚಾರ ಮಾಡ್ತಾಳೆ. ಉಪಚಾರ ಮಾಡಿದ ಮೇಲೆ ಆ ಜಂಗಮ, ಶಿವರೂಪಿ ಜಂಗಮ ಐದು ಲಕ್ಕಮ್ಮನ ಹತ್ರ ಏನಂತಾನ, ನನಗೆ ಬಹಳ ಚಳಿ ಆಗ್ತೈತಿ, ಬಹಳ ಥಂಡಿ ಆಗ್ತೈತಿ, ನನಗೇನಾದ್ರೂ ಹೊತ್ಕೊಳ ಕೊಡು ಅಂತ ಕೇಳ್ತಾನೆ. ಬಂದವನ ಯಾರು? ಶಿವ. ಜಂಗಮರೂಪಿ ವೇಷರೂಪಿ ಬಂದಂತಹ ಇವರ ಸತಿಪತಿಗಳನ್ನ ಪರೀಕ್ಷೆ ಮಾಡಬೇಕು ಅಂತ ಬಂದಂತಹ ಸಂದರ್ಭದೊಳಗ ಪರೀಕ್ಷೆ ಮಾಡುವಾಗ ನೋಡ್ತಾಳೆ ಜಂಗಮ ನಡುತ್ತಾ ಇದ್ದಾನೆ, ಚಳಿ ಆಗ್ತು ಅಂತ ಏನಾದ್ರೂ ಹೊತ್ಕೊಳ ಕೊಡು ಅಂತ ಕೇಳಿದಾಗ ಲಕ್ಕಮ್ಮ ಎಷ್ಟು ಏನು ನಿರ್ಲಿಪ್ತ ಭಾವ ಇತ್ತು ಅಂದ್ರ, ಎಷ್ಟು ಜಂಗಮ ಪ್ರೇಮಿಯಾಗಿದ್ರು ಅಂತಂದ್ರ ಆ ಲಕ್ಕಮ್ಮ ಏನು ತಾನು ಹುಟ್ಟುಕೊಂಡಿರುವಂತಹ
ಒಂದೇ ಸೀರೆ, ಉಟ್ಟುಕೊಂಡಿರುವಂತಹ ಒಂದೇ ಸೀರೆ. ಆತ ಬಂದಿರುವಂತಹ ಶಿವ, ಜಂಗಮರೂಪಿ ಶಿವ, ನನಗೆ ನಡಕ್ತೈತಿ, ಚಳಿ ಆಗ್ತೈತಿ, ನನಗೇನಾದ್ರೂ ಹೊತ್ಕೊಳಕ್ ಕೊಡು ಅಂತಂದಾಗ ಆ ತಾಯಿ ಏನ್ ಮಾಡ್ತಾಳೆ, ಇರುವಂತಹ ಮನೆಯೊಳಗಿರುವಂತಹ ಸೀರೆ ಇಲ್ಲ, ಮತ್ತೆ ಎರಡನೇ ಸೀರೆ ಇಲ್ಲ, ಒಂದೇ ಸೀರೆ. ಆ ಸೀರೆಯೊಳಗನೆ ಹರಿದು, ತನ್ನ ಸೀರೆಯನ್ನೇ ಹರಿದು ಆ ಶಿವನಿಗೆ ಬದುಸ್ತಾಳೆ. ಆದ್ರೂ ಕೂಡ ನನ್ನ ಚಳಿ ಇನ್ನೂ ಕಡಿಮೆ ಆಗ್ತಾ ಇಲ್ಲ, ಇನ್ನೂ ನಡಕು ಕಡಿಮೆ ಆಗ್ತಾ ಇಲ್ಲ ಅಂತ ಮತ್ತೆ ಆತ ಹೇಳಿದಾಗ ಮತ್ತೆ ಲಕ್ಕಮ್ಮ ಮತ್ತು ಉಳಿದ ಅರ್ಧ ಸೀರೆಯನ್ನು ಕೂಡ ತೆಗೆದು ಆ ಜಂಗಮರೂಪಿ ಶಿವನಿಗೆ ಒತ್ತಾಳೆ. ನೀ ಬೆಚ್ಚಗಿದ್ರೆ ಸಾಕು, ನೀ ಸಂತೋಷ ಪಟ್ಟರೆ ಸಾಕು ಅಂತ ಅದನ್ನ ಒತ್ತಿ ಒಂದು ಕತ್ತಲದ ಕೋಣೆಯೊಳಗ ಮರೆಯಾಗಿ ನಿಲ್ತಾಳೆ. ಅಷ್ಟೊತ್ತಿಗೆ ಅಕ್ಕಿ ಆಯ್ಕೊಂಡು ಬಂದು ಮಾರಯ್ಯ ಒಳಗೆ ಬರ್ತಾನೆ, ಕೂಡ್ತಾನೆ ಲಕ್ಕಮ್ಮನನ್ನ. ಆಕೆ ಬೇಗ ಬರೋದಿಲ್ಲ, ಒಳಗೆ ಬಂದು ನೋಡ್ತಾನೆ. ಈತ ಜಂಗಮ ರೂಪಿಯಾಗಿರುವಂತಹ ಆ ಶಿವ ಆ ಸೀರೆಯನ್ನ ಒತ್ಕೊಂಡು ಕೂತ್ಕೊಂಡಿರ್ತಾನೆ. ಲಕ್ಕಮ್ಮನನ್ನ ನೋಡಿದಾಗ ಆ ಲಕ್ಕಮ್ಮ ಏನು ಮಾನವನ್ನ ಕಾಪಾಡಿಕೊಳ್ಳಿಕ್ಕೆ ಮರೆಯಾಗಿ ನಿಂತಿರ್ತಾಳೆ. ಮತ್ತೆ ತನ್ನ ಉಡುಪನ್ನೇ ಆಕೆಯ ಮಾನವನ್ನ ಮುಚ್ಚಿಕೊಳ್ಳಿಕ್ಕೆ ಕೊಡ್ತಾನೆ. ಕೊಟ್ಟಂತಹ ಸಂದರ್ಭದೊಳಗ ಇವರಿಬ್ಬರ ಈ ಸತಿಪತಿಗಳ ಈ ಭಾವವನ್ನ, ಸದ್ಭಾವವನ್ನ, ವಿಶಾಲ ಭಾವವನ್ನ ನೋಡಿರುವಂತಹ ಆ ಭಗವಂತ, ಆ ನಿಜರೂಪಿ ಜಂಗಮನಾಗಿ ಬಂದಂತಹ ಶಿವ ಇಬ್ಬರಿಗೂ ಕೂಡ ಆಶೀರ್ವದಿಸ್ತಾನೆ. ನಾನು ಆನಂದ ಪಟ್ಟೆ, ನಾನು ಸಂತೋಷ ಪಟ್ಟೆ. ನಿಜವಾದ ಶಿವಭಕ್ತರು ನೀವು ಲಕ್ಕಮ್ಮ ಮಾರಯ್ಯ ಅನ್ನುವಂತಹದನ್ನ ಅಂತಃಕರಣದಿಂದ ಹರಿಸಿ ಆಶೀರ್ವಾದ ಮಾಡಿ ಹೋಗ್ತಾನೆ. ಅಂದ್ರ ಇಲ್ಲಿ ಇಬ್ಬರ ಆ ಭಕ್ತಿ, ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ ಎನ್ನುವಂತಹ ಸೂತ್ರ. ಅಂದ್ರೆ ತಮ್ಮ ಮಾನವನ್ನು ಲೆಕ್ಕಿಸದೆ ಶಿವಸ್ವರೂಪಿ ಅಂತ ತಿಳ್ಕೊಂಡು ಬಂದವರನ್ನ ಆದರಾತಿಥ್ಯ ಮಾಡುತ್ತಾರೆ. ಆ ಸೂತ್ರ ಏನು ಶರಣ ಪರಂಪರೆಯೊಳಗ ಅಪ್ರತಿಮವಾದಂತಹ ಜಂಗಮ ದಾಸೋಹ ಮಾಡುವಂತಹ ಪರಿಪಾಠವನ್ನ ಶರಣರು ನಮಗೆ ಕಲ್ಪಿಸಿ ಕೊಡುತ್ತಾರೆ. ಅಂತಹ ಸರಳ ಸೂತ್ರವನ್ನ ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ ನಮಗೆ ಕೊಡುತ್ತಾರೆ. ಎಷ್ಟು ಚಂದ ಹೇಳ್ತಾರೆ ಲಕ್ಕಮ್ಮ. ಆಕೆನೋ 25 ವಚನಗಳನ್ನ ಬರದಾಳೆ, ಒಂದಲ್ಲ ಎರಡಲ್ಲ. ನೋಡಿ, ಅಕ್ಕಿ ಆಯ್ಕೊಂಡು ಬಂದು ಕಾಯಕ ಮಾಡಿ ಜೀವನ ಮಾಡುವಂತಹ ಲಕ್ಕಮ್ಮ 25 ವಚನಗಳನ್ನ ಬರೀತಾಳೆ. ಮಾರಯ್ಯ 32 ವಚನಗಳನ್ನ ಬರೀತಾರೆ. ಬಹಳ ಚಂದ ಬರೀತಾಳೆ ಲಕ್ಕಮ್ಮ. ಆಕೆನೂ ಚಂದ ಬರೀತಾಳೆ. ಏನ್ ಚಂದ ಬರೀತಾಳೆ? ಮನ ಶುದ್ಧವಿಲ್ಲದವಂಗೆ, ಇದು ಲಕ್ಕಮ್ಮನ ವಚನ, ಎಷ್ಟು ಚಂದ ಬರೀತಾಳೆ ನೋಡಿ. ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸಂಪತ್ತಂಗೆ ಎತ್ತ ನೋಡಿದಳತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳಂತರ. ಎಷ್ಟು ಚಂದ ಹೇಳ್ತಾಳೆ ನೋಡಿ. ಬಡತನ ಯಾರಿಗೆ, ಸಿರಿತನ ಯಾರಿಗೆ? ಬಹಳ ಚಂದ ಹೇಳ್ತಾಳೆ. ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ. ಬಡತನ ಯಾರಿಗೆ? ಮನಸ್ಸು ಯಾರು ಶುದ್ಧ ಇಲ್ಲ ಅವರಿಗೆ ದ್ರವ್ಯದ ಬಡತನ. ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸಂಪತ್ತಂಗೆ ಎತ್ತ ನೋಡಿದಳಂತ ಲಕ್ಷ್ಮಿ ತಾನಾಗಿಪ್ಪಳು. ಲಕ್ಷ್ಮಿ ಯಾರ ಮನೆಗೆ ಬರ್ತಾಳ? ಯಾರು ಕಾಯಕ ಮಾಡ್ತಾರ ಅವ್ರ ಮನೆಗೆ ಬರ್ತಾಳ. ದುಡಿಲಾರದವ್ರ ಮನೆಗೆ ಲಕ್ಷ್ಮಿ ಬರೋದಿಲ್ಲ. ಲಕ್ಷ್ಮಿ ಅಂದ್ರೆ ಸಂಪತ್ತು. ಆ ಸಂಪತ್ತು ಬರೋದು ಯಾವಾಗ? ದುಡಿದಾದ ಸಂಪತ್ತು ಬರ್ತಾಳ. ಎಲ್ಲಿ ದುಡಿಲಿಲ್ಲ ಅಂದ್ರೆ ಸಂಪತ್ತು ಬರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸುಮ್ಮನೆ ವಿಚಾರ ಮಾಡಿ, ನೀವು ವಿಚಾರ ಮಾಡಿ, ಏನು ದುಡಿಬೇಡ್ರಿ. ದಿವಸ ಲಕ್ಷ್ಮಿ ಪೂಜೆ ಮಾಡ್ಕೊಂತ ಕುಂದ್ರಿ, ಸಂಪತ್ತು ಬರುತ್ತೇನು? ದುಡಿಬೇಡ್ರಿ, ಏನು ದುಡಿಬೇಡ್ರಿ. ಮನೆಗೆ ಕಸ ಹೊಡಿಬೇಡ್ರಿ, ಅಡಿಗೆ ಮಾಡಬೇಡ್ರಿ, ಒಗ್ಗರಣೆ ಮಾಡಬೇಡ್ರಿ, ಪಾತ್ರೆ ತೊಳಿಬೇಡ್ರಿ, ಏನು ಮಾಡಬೇಡ್ರಿ. ಲಕ್ಷ್ಮಿ ಪೂಜೆ ಮಾಡ್ಕೊಂತ ಕೂತ್ಕೊಳ್ರಿ. ಬರ್ತಾಳೇನು? ದುಡಿದ್ರೆ ಲಕ್ಷ್ಮಿ ಬರ್ತಾಳ, ದುಡಿಲಾರ್ದೆ ಲಕ್ಷ್ಮಿ ಬರೆಯೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾಳ. ಲಕ್ಷ್ಮಿ ಯಾರ ಮನೆಗೆ ಬರ್ತಾಳ ಅಂದ್ರೆ ದುಡಿಲಾರ್ದವ್ರ ಮನೆಗೆ ಬರೋದಿಲ್ಲ. ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸಂಪತ್ತಂಗೆ ಎತ್ತ ನೋಡಿದಳತ್ತ ಲಕ್ಷ್ಮಿ ತಾನಾಗಿಪ್ಪಳು. ಕಾಯಕ ಯಾರು ಮಾಡ್ತಾರ ಅವ್ರ ಮನೆಗೆ ಲಕ್ಷ್ಮಿ ತಾನೇ ತಾನಾಗಿ ಬರ್ತಾಳ. ಲಕ್ಷ್ಮಿ ಬರೋದು ಎಲ್ಲಿ ಅಂದ್ರೆ ಅಲ್ಲಿ ಪೂಜೆ ಮಾಡ್ಕೊಂತ ಕುಂತ್ರ ಬರೋದಿಲ್ಲ. ಮತ್ ಲಕ್ಷ್ಮಿ ಪೂಜೆ ಮಾಡಬಾರ್ದಂತೆ ಗುರುಗಳ. ನೀವು ಕಾಯಕ ಮಾಡೋದ್ ಬಿಟ್ಟು ದುಡ್ಡು ಪೂಜೆ ಮಾಡಿದ್ರೆ ಬರೋದಿಲ್ಲ. ಕಾಯಕ ಮಾಡ್ರಿ ಎನ್ನುವಂತಹ ಸೂತ್ರವನ್ನ ಶರಣರು ನಮಗೆ ಕಲ್ಪಿಸಿ ಕೊಡ್ತಾರೆ, ಕಲಿಸಿ ಕೊಡ್ತಾರೆ. ಅದಕ್ಕೆ ಕಾಯಕ ದಾಸೋಹ. ನೀವೆಲ್ಲರೂ ಕೂಡ ಈ ಬಸವೇಶ್ವರ ಫಂಕ್ಷನ್ ಹಾಲ್ ಒಳಗ ಪ್ರತಿನಿತ್ಯ ದಾಸೋಹ ಮಾಡ್ತೀರಿ, ಕಾಯಕ ಮಾಡ್ತೀರಿ. ಇದು ಮಾಡ್ತೀರಿ ಅಂತ ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದೊಳಗ ಒಂದು ತಿಂಗಳು ಕಾರ್ಯಕ್ರಮ ಆಗ್ತಾವ ನೋಡಿ. ಅಲ್ಲಿ ಪ್ರತಿ ರವಿವಾರನು ಸಾಮೂಹಿಕ ಪ್ರಾರ್ಥನೆ ಮಾಡ್ತೀರಿ ಅನುಭವ ಮಂಟಪದೊಳಗ. ಅಲ್ಲೇ ಪ್ರಸಾದ ವ್ಯವಸ್ಥೆ ಮಾಡಿಸಿರ್ತೀವಿ, ಅಲ್ಲೇ ನಾಷ್ಟದ ವ್ಯವಸ್ಥೆ ಮಾಡಿಸಿರ್ತೀವಿ. ನಮಗೆ ಅದೇ ಬಹಳ ಆಶ್ಚರ್ಯ, ಅದೇ ವಿಶೇಷ. ನಾವು ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದಾಗ ನಿಮ್ ಜೈರಾಬಾದ್ ಪ್ರವಚನ ಹೆಂಗ್ ನಡೆದತಿ ಅಂತ ಕೇಳಿದಾಗ
ಹಿಂಗ್ ನಡದತಿ ಅಂತ ಹೇಳಿದ್ರೆ ಅವ್ರು ಬಹಳ ಖುಷಿ ಪಟ್ರು, ಬಹಳ ಆಶ್ಚರ್ಯ ಪಟ್ರು. ಯಾಕೆ? ಪ್ರತಿನಿತ್ಯ ಪ್ರವಚನದ ನಂತರ ಸುಮಾರು ಒಂದು 300-400 ಜನಕ್ಕ ಡೈಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಅವ್ರು ಗಾಬರಿ ಆಗ್ಬೋದು. ಅಂದ್ರೆ 1 ತಿಂಗಳು ಪ್ರಸಾದ ಮಾಡಿಸ್ಬೇಕಾದ್ರೆ ಎಷ್ಟು ಖರ್ಚು ಬರ್ತತಿ, ಎಷ್ಟು ಗಟ್ಟಿ ಇರ್ಬೇಕು ಅವರು ಅಂತಂದ್ರೆ ನೋಡ್ರಿ. ಪ್ರತಿ ದಿವಸ ನೀವು ದಾಸೋಹ ಮಾಡೋದನ್ನ ಕೇಳಿ ಅವ್ರು ಆನಂದ ಪಟ್ರು. ಯಾಕೆ? ನೀವೆಲ್ಲರೂ ಸೇರ್ಕೊಂಡು ಇಲ್ಲಿ ಎಲ್ಲರೂ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, 2 ಕೈ ಸೇರಿದ್ರನ ಚಪ್ಪಾಳೆ ಆಗ್ತದೆ. ಹಂಗ ಎಲ್ಲರೂ ಸೇರಿದ್ರನ ಚಪ್ಪಾಳೆ ಆಗ್ತದೆ. ನೀವೆಲ್ಲರೂ ಸೇರ್ಕೊಂಡು ಇಲ್ಲಿ ಪ್ರವಚನ ಕೇಳ್ತೀರಿ, ಪ್ರಸಾದ ಮಾಡ್ತೀರಿ, ದಾಸೋಹ ಮಾಡ್ತೀರಿ. ನೋಡಿ, ಇದೊಂದು ಮಂಟಪ. ನಾವು ಇಲ್ಲಿ ಬಂದು ಕೂತಾಗ ನಮ್ಮ ಸೋಮಶೇಖರ್ ಅವರು ಹೇಳ್ತಾ ಇದ್ರು, ನಮ್ಮ ರಾಜಶೇಖರ್ ಶೆಟ್ಟಾರ್ ಅವರು ಈ ಜಾಗವನ್ನ ನಿವೇಶನವನ್ನ ದಾನವಾಗಿ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಜನ ಸೇರ್ಕೊಂಡು ಅವರವ್ರ ಕೈಲಿ ಇದಕ್ಕೆ ಹಣ ಹಾಕಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಇದಕ್ಕೆ ಕೊಟ್ಟಾರ. ನೋಡಿ, ಇಷ್ಟು ಚಂದ ಬಸವೇಶ್ವರ ಫಂಕ್ಷನ್ ಆಗಬೇಕಾದ್ರೆ ಒಬ್ಬರಿಂದನೇ ಆಗಿದ್ದಲ್ಲ, ಎಲ್ಲರೂ ಸೇರಿ ಕೈ ಜೋಡಿಸಿದಾಗ ಇಂಥ ಸುಂದರ ಮಂಟಪ ಫಂಕ್ಷನ್ ಆಗ್ಲಿಕ್ಕೆ ಸಾಧ್ಯ. ಇದೇ ದಾಸೋಹ. ಬಸವಣ್ಣನವರು ಕಲಿಸಿದ್ದೇನು ಅಂದ್ರೆ, ನೀನು ಗಳಿಸಪ್ಪ, ಗಳಿಸಿದ್ದನ್ನ ಸಮಾಜಕ್ಕಾಗಿ ಬಳಸು, ಸಮಾಜದಿಂದ ಗಳಿಸಿದ ಸಮಾಜಕ್ಕಾಗಿ ಬಳಸು. ಅದನ್ನ ದಾಸೋಹ ಸೂತ್ರಗಳನ್ನು ಕೊಟ್ಟರು ಅಪ್ಪ ಬಸವಣ್ಣನವರು 12ನೇ ಶತಮಾನದೊಳಗ. ಇಲ್ಲಿ ಲಕ್ಕಮ್ಮ ಹೇಳ್ತಾಳೆ, ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿ ಪಳು. ಲಕ್ಷ್ಮಿ ಎಲ್ಲಿ ಬರ್ತಾಳಂದ್ರ, ಎಲ್ಲಿ ದುಡಿತೀರಿ, ಎಲ್ಲಿ ಕಾಯಕ ಮಾಡ್ತೀರಿ ಅಲ್ಲಿ ಬರ್ತಾಳೆ ಅನ್ನುವಂತಹದ್ದು. ನೋಡಿ, ಬರೇ ಅಕ್ಕಿ ಆಯ್ಕೊಂಡು ಬಂದು ಕಾಯಕ ಮಾಡುವಂತ ಲಕ್ಕಮ್ಮ ಮಾರಯ್ಯ ಇಂಥ ಸೂತ್ರವನ್ನ ಕೊಡ್ತಾರೆ. ಇಂಥ ಆದರ್ಶ ಜೀವನವನ್ನ ಅನುಭವ ಮಂಟಪದ ಮೂಲಕ ಸಾಗಿಸ್ತಾರೆ. ಅದಕ್ಕೆ ನೀವು ನೆನಪಿಟ್ಕೋಬೇಕು, ಸಂಸಾರಿಗಳಾಗಿ ಸತಿಪತಿಗಳಾಗಿ ಕಷ್ಟಗಳು ಬರೋದೆ, ಲಾಭ ಆಗೋದೆ, ನಷ್ಟ ಆಗೋದೆ, ಅಪಮಾನಗಳು ಬರೋದೆ, ನಿಂದನೆಯ ಮಾತುಗಳು ಬರೋದೆ ಯಾರಿಗೆ ಬಂದಿಲ್ಲ ಹೇಳ್ರಿ? ಎಲ್ಲರ ಜೀವನದೊಳಗೂ ಸುಖ ದುಃಖ, ಮಾನ ಅಪಮಾನ, ಲಾಭ ನಷ್ಟ, ಎಲ್ಲ ಅಳು ನಗು ಎಲ್ಲರ ಜೀವನದೊಳಗೂ ಇರೋದೆ. ಆದ್ರೆ ಶರಣರು ಹೇಗೆ ಬದುಕಿದ್ರು ಅಂದ್ರೆ, ಇಲ್ಲಿ ಸೂತ್ರ ಏನು ಅಂದ್ರೆ, ಕಷ್ಟ ಬಂದ್ರೆ ಅದನ್ನು ಕೈಯೊಳಗೆ ಲಿಂಗೈಗೆ ನಿವೇದನೆ ಮಾಡಿದ್ರು. ಲೆಪ್ಪ ಲಿಂಗಯ್ಯ, ಈ ಕಷ್ಟನು ನಿನಗೆ ಅರ್ಪಣ, ನೀ ಕೊಟ್ಟಿಯ ನಿನಗೆ ಅರ್ಪಣ. ಲಿಂಗಯ್ಯ, ಈ ಸುಖ ನೀ ಕೊಟ್ಟಿಯ ಅದು ನಿನಗೆ ಅರ್ಪಣ. ಈ ಅಪಮಾನವು ನಿನ್ನಿಂದ ಆಗೈತಿ, ಅದು ನಿನಗೆ ಅರ್ಪಣ. ನೋಡ್ರಿ ಹೆಂಗ್ ಬದುಕಿದ್ರು ಅವರು ಅಂದ್ರೆ, ಕಷ್ಟವನ್ನು ಶಿವನಿಗೆ ಅರ್ಪಿಸಿದ್ರು, ಸುಖವನ್ನು ಶಿವನಿಗೆ ಅರ್ಪಿಸಿದ್ರು. ಯಾಕೆ? ನೀ ಕೊಟ್ಟ ದೇಹ, ಈ ದೇಹ ಯಾರದು? ನೀನ್ ಕೊಟ್ಟಿದ್ದು. ಕಷ್ಟ ಯಾರದು? ನೀನ್ ಕೊಟ್ಟಿದ್ದು. ನಿನಗೆ ಅರ್ಪಣ ಅನ್ನುವಂತಹ ಸೂತ್ರದಿಂದ ಶರಣರು ಬದುಕಿದ್ರು. ನಾವು ಈ ಶರಣರ ಸೂತ್ರವನ್ನ, ಕಷ್ಟ ಬಂದ್ರು ನಿನಗೆ ಅರ್ಪಣ, ಸುಖ ಬಂದ್ರು ನಿನಗೆ ಅರ್ಪಣ, ನೋವಾದ್ರೂ ನಿನಗೆ ಅರ್ಪಣ, ನಿನಗೆ ಅರ್ಪಣ ಮಾಡುವಂತಹ ಸೂತ್ರವನ್ನ ಶರಣರು ನಮಗೆ ಕಲ್ಪಿಸ್ತಾರೆ. ಇದಕ್ಕೆ ಲಕ್ಕಮ್ಮ ಮಾರಯ್ಯ ಇಂತಹ ಅಪರೂಪದ ಆದರ್ಶ ದಂಪತಿಗಳಾಗಿ ನಮ್ಮ 12ನೇ ಶತಮಾನದೊಳಗ ಇತಿಹಾಸವಾಗ್ತಾರೆ. ಬಸವಣ್ಣ ಶರಣರನ್ನ ದೊಡ್ಡವನನ್ನ ಮಾಡಿ ತಾನು ಆತ ದೊಡ್ಡವನಾದ. ಅಕ್ಕಿ ಆಯ್ಕೊಂಡು ಬರೋವನ್ನ ಆತ ಅಪ್ಪುಗೊಳ್ತಾನೆ ಅಂದ್ರೆ ಬಸವಣ್ಣನ ನಿಲುವು ಎಷ್ಟು ದೊಡ್ಡದಿತ್ತು ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ ಅನ್ನುವಂತಹ ಮಾತುಗಳನ್ನ ಹೇಳ್ತಾ, ಇವತ್ತು ನೀವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯದಲ್ಲಿ ಭಾಗಿಗಳಾಗಿದ್ದೀರಿ. ಇವತ್ತು ಗುರುಗಳ ಪೂಜೆ ಪ್ರಸಾದದ ಸೇವೆಯನ್ನ ಶರಣೆ ಅನ್ನಪೂರ್ಣ ಬಸವರಾಜ್ ಕಾಶಂಪುರ್, ಬಹಳ ಅವರ ಮನೆ ತೋರಿದ್ರು ಕೂಡ ನಮ್ಮ ಶಿವರಾಜ್ ಶಾಪೂರ್ ಅವರು, ಅವ್ರಿಗೆ ಅಂತಿದ್ವಿ, ಯಾರದೇ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೂ ನಾವೇನು ಮನೆ ನೋಡಿರೋದಿಲ್ಲ. ಅವ್ರಿಗೆ ನಮ್ಮ ಶಿವರಾಜ್ ಅವರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗಳು ಅಡ್ರೆಸ್ ಆದ್ರೂ ಹೆಂಗ್ ಗೊತ್ತೈತಿ ನಿಮಗೆ ಅಂತ ಎಲ್ಲರ ಮನೆಗೂ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬೇಕಲ್ಲ. ನೀವು ಗುರುಗಳು ಮನೆಗೆ ಬರ್ಲಿ ಅಂತ ಭಕ್ತಿಯಿಂದ ಭಿನ್ನ ಹಾಕಿರ್ತೀರಿ, ಮನೆಗೆ ಕರ್ಕೊಂಡು ಹೋಗೋದು, ಅವ್ರ ಮನೆಗೆ ಕರ್ಕೊಂಡು ಹೋಗಿ ಪ್ರಸಾದವನ್ನು ಬಹಳ ಅಚ್ಚುಕಟ್ಟಾಗಿ ಇವತ್ತಿನ ಗುರುಗಳ ಪೂಜೆ ಪ್ರಸಾದದ ಸೇವೆಯನ್ನ ಅನ್ನಪೂರ್ಣ ಬಸವರಾಜ್ ಕಾಶಂಪುರ್ ಅವರು, ನಮ್ಮ ಶಿವರಾಜ್ ಶಾಪೂರ್ ಅವರ ಮಗಳು, ಬಹಳ ಅಚ್ಚುಕಟ್ಟಾಗಿ ಇವತ್ತಿನ ಆ ಸೇವಾ ಕಾರ್ಯವನ್ನು ನೋಡಿ, ಗುರುಗಳ ಆ ಪ್ರಸಾದದ ಸೇವೆಯನ್ನ, ದಾಸೋಹದ ಸೇವೆಯನ್ನ ನೀವು ಇಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀರಿ ಅನ್ನುವಂತಹ ಸಂದೇಶವನ್ನ ನೀವೆಲ್ಲರೂ ಕೂಡ ಈ ಸಂದರ್ಭದೊಳಗೆ ಕೊಡ್ತಾ, ಕಾಯಕ ಶಿಕ್ಷಕ ವೃತ್ತಿಯಿಂದ ಕಾಯಕ ಮಾಡುವಂತಹ ಅನ್ನಪೂರ್ಣ ಬಸವರಾಜ್ ಕಾಶಂಪುರ್ ಅವರು ಬಹಳ ಭಕ್ತಿಯಿಂದ ಇವತ್ತಿನ ಗುರುಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶ್ವಗುರು ಬಸವಣ್ಣನವರು ಅವರ ಮನೆತನಕ್ಕೆ ಸದಾಕಾಲ ದಾಸೋಹ ಮಾಡುವಂತಹ ಶಕ್ತಿಯನ್ನ ಕರುಣಿಸಲಿ ಅಂತ ಶುಭ ಹಾರೈಸಿ ಚಪ್ಪಾಳೆಯ ಮೂಲಕ ಅವರನ್ನ ಅಭಿನಂದಿಸೋಣ ಅನ್ನುವಂತಹ ಮಾತುಗಳನ್ನ ಹೇಳ್ತಾ, ಒಟ್ಟಾರೆ ಇವತ್ತು ಇದಕ್ಕೆ ಲಕ್ಕಮ್ಮ ಮಾರಯ್ಯ ಶರಣ ದಂಪತಿಗಳು ಹೇಗೆ ಸರಳವಾಗಿ ಆದರ್ಶವಾಗಿ ಬದುಕಿದ್ರು ಅನ್ನುವಂತ ಚರಿತ್ರೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಸರ್ವರಿಗೂ ಶರಣ.